ನಮಸ್ತೆ ವೀಕ್ಷಕರೇ. ಹಲೋ ಗೆಳೆಯರೇ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಅಬ್ರಹಾಂ ಲಿಂಕನ್ ತನ್ನ ಮಗನಿಗೆ ಕಲಿಸುವಂತಹ ಗುರುವಿಗೆ ಒಂದು ಪತ್ರವನ್ನು ಬರೀತಾರೆ. ಅದರಲ್ಲಿ ಹೇಳ್ತಾರೆ, ಕಲಿಸು ಗುರುವೇ ಕಲಿಸು, ಅಳುವುದರಲ್ಲಿ ಅವಮಾನ ಇಲ್ಲೆಂಬುದನ್ನು ಕಲಿಸು, ನನ್ನನ್ನೇ ನಾ ನೋಡಿ ನಗುವುದನ್ನು ಕಲಿಸು, ಜಗವೆಲ್ಲ ಒಂದಾಗಿ ಜರಿದರು ಸರಿಯೇ, ನನ್ನನ್ನೇ ನಾ ನಂಬಿ ಬದುಕುವ ಬಗೆ ಕಲಿಸು ಅಂತ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ನಾವು ಜೀವನದ ಪಾಠಗಳನ್ನ ಕಲಿಬೇಕಾದ್ರೆ ಅಳುವಿನಲ್ಲಿ ಅವಮಾನ ಇಲ್ಲ, ನನ್ನನ್ನ ನಾನು ನೋಡಿ ನಗ್ತಾ ಇದ್ರೆ ಜಗತ್ತನ್ನ ನೋಡಿ ಕೂಡ ಹಸನ್ಮುಖಿಗಳಾಗಿರಬಹುದು. ಹಾಗೆ ಪ್ರಪಂಚ ಎಲ್ಲ ನಮಗೆ ಅವಮಾನವನ್ನೇ ಮಾಡ್ತಿದ್ರು ಅಥವಾ ನಮಗೆ ಸೋಲನ್ನೇ ಹೇಳ್ತಾ ಇದ್ರು ಕೂಡ ನಾವು ಗೆಲುವಿನ ಪಥದ ರೂವಾರಿಗಳಾಗಬಹುದು ಅನ್ನುವಂತಹ ಮಾತಿದು. ಈ ಮಾತನ್ನ ಹೇಳುವ ಮುನ್ನ ನಿಮ್ಗೆಲ್ಲರಿಗೂ ಇಂದಿನ ವಿಷಯ ಖಂಡಿತವಾಗ್ಲೂ ಗೊತ್ತಿದೆ. ನಾಗರಿಕ ಸೇವಾ ಪರೀಕ್ಷೆಯ ಪಥದಲ್ಲಿನ ಸವಾಲುಗಳ ಬಗೆಗೆ ನಾವು ಮಾತನಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಆಗಮಿಸಿದ್ದಾರೆ ಕನ್ನಡದ ಕಣ್ಮಣಿ, ಎಲ್ಲರ ಮೆಚ್ಚಿನ ನಾಯಕಿ ಇಂದಿನ ಕಾಲದಲ್ಲಿ. ಅವರು ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆ 2016ರ ಅಗ್ರ ಶ್ರೇಯಾಂಕಿತೆಯಾದಂತಹ ನಂದಿನಿ ಕೆಆರ್ ಅವರು. ಅವರನ್ನ ಇವತ್ತು ನಾವು ಮಾತನಾಡಿಸೋಣ. ನಿಮ್ಮ ಎಲ್ಲ ಸವಾಲುಗಳಿಗೆ ಅವರು ಉತ್ತರವನ್ನ ನೀಡ್ತಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ಕಾರ ನಂದಿನಿ ಅವರೇ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದಗಳು. ಹಾಗೇನೆ ಕನ್ನಡದ ಕಣ್ಮಣಿ ಮಾತ್ರ ಇಲ್ಲ, ಇವತ್ತು ನೀವು ಭಾರತದ ಕಣ್ಮಣಿ ಕೂಡ. ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ನಿಮ್ಮ ಸಾಧನೆಗೆ ನಮ್ಮ ಶುಭಾಶಯಗಳು. ಧನ್ಯವಾದಗಳು. ಕಾರ್ಯಕ್ರಮವನ್ನ ಶುರು ಮಾಡೋಣ. ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ, ತಾನು ಏನೋ ಒಂದು ಸಾಧನೆಯನ್ನ ಮಾಡಬೇಕು ಅಂತ. ಅಂತಹ ಕನಸುಗಳು ಬಾಲ್ಯದಲ್ಲಿಯೇ ಮೊಳಕೆ ಹೊಡೆದಿರುತ್ತವೆ ಅಂತ ಹೇಳ್ತಾರೆ. ತಮ್ಮ ಬಾಲ್ಯ ಹೇಗಿತ್ತು? ನಾಗರಿಕ ಸೇವಾ ಪರೀಕ್ಷೆಗೆ ನಿಮ್ಮ ಕನಸಿನ ಬಾಲ್ಯ ಹೇಗೆ ನೆರವಾಯಿತು? ನಾನು ಹುಟ್ಟಿದ್ದು ಕೆಂಬೋಡಿ ಗ್ರಾಮ, ಕೋಲಾರ ಜಿಲ್ಲೆ. ನನ್ನ ಬಾಲ್ಯ ಒಂದು 4ನೇ ತರಗತಿವರೆಗೂ ಕೆಂಬೋಡಿ ಜಿಲ್ಲೆಯಲ್ಲೇ ಕೆಂಬೋಡಿ ಹಳ್ಳಿಯಲ್ಲೇ ಕಳೀತು. ಅದಾದ ನಂತರ ನಮ್ದು ಕೃಷಿಕ ಕುಟುಂಬದಿಂದ ಬಂದದ್ದು, ನಮ್ಮ ತಾತನವರು, ನಮ್ಮ ತಂದೆಯವರೆಲ್ಲ. ನಂತರ ನಮ್ಮ ತಂದೆ ಶಿಕ್ಷಕರಾಗಿದ್ರು. ಹಾಗಾಗಿ ನನ್ನ ಹೆಚ್ಚಿನ ಅಂಶ ಬಾಲ್ಯ ಕಳೆದಿದ್ದು ಒಂದು ಓದೋ ವಾತಾವರಣದಲ್ಲಿ, ಇಲ್ಲಾಂದ್ರೆ ಕೃಷಿ ವಾತಾವರಣದಲ್ಲಿ, ಹಳ್ಳಿಯ ವಾತಾವರಣದಲ್ಲಿ. ಹಾಗಾಗಿ ಒಂದು ಬಾಲ್ಯದಲ್ಲಿ ಬೇಕಾಗಿರುವಂತಹ ಒಂದು ಸಾಮಾಜಿಕ ಪರಿಕಲ್ಪನೆ ಏನಿತ್ತು, ಸಮಾಜದ ಬಗ್ಗೆ ಇರಬೇಕಾದ ಕಳಕಳಿ, ಅದು ಬಾಲ್ಯದಲ್ಲೇನೆ ಕಾಳಜಿ ಕಳಕಳಿ ಬಾಲ್ಯದಲ್ಲೇ ಬಿದ್ದಿದ್ದು ಬಹಳಷ್ಟು ಅದೃಷ್ಟಶಾಲಿ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಬಾಲ್ಯದಲ್ಲಿ ನಿಮ್ಮ ತಂದೆ ತಾಯಿಯರ ಪ್ರೋತ್ಸಾಹ ಹೇಗಿತ್ತು? ಯಾಕಂದ್ರೆ ತಂದೆ ತಾಯಿಯರಿಬ್ಬರು ಶಿಕ್ಷಕರು. ಅವರಿಂದ ನೀವು ಪಡೆದುಕೊಂಡಂತಹ ಒಂದು ಸಸಿ, ಬೆಳೆಯುವ ಸಸಿ ಪೈರಿನಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀರಲ್ಲ, ಹೇಗಿತ್ತು ಅವರ ಒಂದು ಪ್ರೋತ್ಸಾಹ ನಿಮ್ಮ ಬೆಳವಣಿಗೆಯಲ್ಲಿ? ಮತ್ತೆ ಹಾಗೇನೆ ನಿಮ್ಮ ಬಾಲ್ಯದಲ್ಲಿ ನೀವು ಕಂಡುಕೊಂಡಂತಹ ವಿವಿಧ ರಹದಾರಿಗಳು, ನಿಮ್ಮ ಸಾಕ್ಷರತಾ ಅಭಿಯಾನ ಇರಬಹುದು ಅಥವಾ ತಂದೆ ತಾಯಿಯೊಂದಿಗಿನ ಕನ್ನಡ ಸಾಹಿತ್ಯದ ಒಡನಾಟ ಇರಬಹುದು, ಹೇಗಿತ್ತು? ನಮಗೆ ಈಗ ಯಾವುದೇ ಒಂದು ಹುಟ್ಟುಹಬ್ಬ ಆಗಿರ್ಬೋದು ಅಥವಾ ಏನೋ ಒಂದು, ಈಗ ನೀನು ಇಷ್ಟು ಮಟ್ಟಿಗೆ ಓದಿದ್ರೆ ಯಾವ್ದಾದ್ರು ಈ ಸಾಧನೆಯನ್ನು ಮಾಡಿದ್ರೆ ನಿನಗೆ ಒಂದು ಬಹುಮಾನ ಕೊಡ್ತೀನಿ ಅನ್ನೋದು ಆಮಿಷಗಳು ಎಲ್ಲರೂ ಚಿಕ್ಕ ವಯಸ್ಸಿನಲ್ಲೇ ಕೊಡ್ತಾರೆ. ನನಗೆ ಇದ್ದಿದ್ದ ಆಮಿಷ ಏನಪ್ಪಾ ಅಂತಂದ್ರೆ, ನೀನು ಈ ಒಂದು ಸಾಧನೆ ಮಾಡಿದ್ರೆ ನಿನಗೆ ಇಷ್ಟು ಪುಸ್ತಕ ಬಹುಮಾನವಾಗಿ ಕೊಡ್ತೀನಿ, ನಿನ್ನ ಹುಟ್ಟಿದಬ್ಬಕ್ಕೆ ಇಷ್ಟು ಒಂದು ಕನ್ನಡ ಪುಸ್ತಕವನ್ನ ಬಹುಮಾನವಾಗಿ ಕೊಡ್ತೀನಿ ಅಂತ. ಹೀಗಾಗಿ ಚಿಕ್ಕ ವಯಸ್ಸಿನಲ್ಲೇ ಆ ಕನ್ನಡ ಸಾಹಿತ್ಯದ ಗೀಳು ಅಥವಾ ಕನ್ನಡ ಸಾಹಿತ್ಯ ಅಭಿರುಚಿ ಎಲ್ಲದೂ ಅಲ್ಲಿಂದಾನೇ ಬೆಳವಣಿಗೆ ಆಯಿತು. ಅದೊಂದು ಬಹಳಷ್ಟು ಒಂದು ಭದ್ರ ಬುನಾದಿ ಆಯಿತು ನನ್ನ ಸಾಹಿತ್ಯ ಅಭಿರುಚಿಗೆ. ಅದಾದ ನಂತರ ತಾವು ಹೇಳ್ದಾಗೆ ಸಾಕ್ಷರತಾ ಅಭಿಯಾನ, ಹಳ್ಳಿಯಲ್ಲಿ ನಾವು ಗ್ರಾಮ ವಾಸ್ತವ್ಯಗಳನ್ನ ಹೂಡ್ತಾ ಇದ್ವಿ. 5ನೇ ತರಗತಿಯಿಂದ ಕೂಡ ನಮ್ಮ ತಂದೆಯವರ ಜೊತೆ ಗ್ರಾಮ ವಾಸ್ತವ್ಯ ಮಾಡಿ, ಅಲ್ಲಿ ನಮ್ಮ ಹಳ್ಳಿ ಒಂದೇ ನೋಡಿದ್ದ ನಂದಿನಿಗೆ ಹಲವಾರು ಹಳ್ಳಿಗಳನ್ನ ನೋಡುವ ಒಂದು ಅವಕಾಶ ಸಿಕ್ತು. ಹಾಗಾಗಿ ಅಲ್ಲಿ ನನಗೆ ಒಂದು ಬೀಜ ಮುಖಾಂತರ ಒಂದು ಸಿವಿಲ್ ಸರ್ವಿಸಸ್ ಅಥವಾ ನಾಗರಿಕ ಸೇವೆ ಬಂದಿದ್ದು, ಪರಿಕಲ್ಪನೆ, ಆ ಒಂದು ಜಿಲ್ಲಾಡಳಿತ ಇರುವಂತ ಒಂದು ಶಕ್ತಿ ಸಾಮರ್ಥ್ಯ ಎಷ್ಟು ಅಂತ ಗೊತ್ತಾಗಿದ್ದು ಅಲ್ಲಿ. ಸೊ ಹಾಗಾಗಿ ಅದು ಸಾಕ್ಷರತಾ ಅಭಿಯಾನಕ್ಕೂ ಬಹಳಷ್ಟು ಚಿರಋಣಿ. ಅದಾದ ನಂತರ ನೀವು ಅಭಿಯಂತರರ ಒಂದು ಶಿಕ್ಷಣವನ್ನ ಮುಂದುವರಿಸ್ತೀರಾ, ಸಿವಿಲ್ ಇಂಜಿನಿಯರ್ ಕೂಡ ಆಗ್ತೀರಾ. ಈ ಒಂದು ಕಾಲಘಟ್ಟದಲ್ಲಿ ನಿಮ್ಮ ಓಡಾಟ ನಿಮ್ಗೆ ಬಹಳಷ್ಟು ಸಮಾಜವನ್ನ ತೆರೆದುಕೊಡ್ತು, ಸಮಾಜಮುಖಿಗಳಾಗಿ ನೀವು ಬೆಳೀಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತು. ಈ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಸಮಾಜದ ಪಾತ್ರ ಅಥವಾ ಸಮಾಜವನ್ನ ಅರಿತುಕೊಳ್ಳುವ ಪಾತ್ರ ಎಷ್ಟು ಅಂತ ಹೇಳ್ತೀರಾ? ನಿಮ್ಮ ಒಂದು ಉದಾಹರಣೆಯೊಂದಿಗೆ ಹೇಳಬಹುದಾದ್ರೆ. ಹೌದು, ಮುಖ್ಯವಾಗಿ ನಾನು ಹೇಳ್ತೀನಿ, ಈಗ ಬಹಳಷ್ಟು ಯುವಕರಿಗೆ ಕನಸಿರುತ್ತೆ ನಾವು ನಾಗರಿಕ ಸೇವೆಗಳಿಗೆ ಬರಬೇಕು ಅಂತ. ಆದ್ರೆ ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಕ್ಕೆ ಮೊದಲು ಸ್ಪಷ್ಟವಾದ ಒಂದು ನಮಗೆ ಚಿತ್ರಣ ಇರಬೇಕು. ಅದು ಸರ್ವಿಸ್ ಓರಿಯೆಂಟೆಡ್ ಮೆಂಟಾಲಿಟಿ ಅಂತ ಹೇಳ್ತೀವಿ. ಸೇವೆಯನ್ನ ಮಾಡುವಂತಹ ಒಂದು ಪರಿಭಾವನೆ, ಸೇವೆಯೇ ಏಕಮಾತ್ರ ಗುರಿಯಾಗಿದ್ದಾಗ ಮಾತ್ರ ನಾವು ಈ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇದು ನನಗೆ ಭದ್ರವಾಗಿ
ಕೂತಿದ್ದ ಮನಸ್ಸಲ್ಲಿ ಆ 4 ವರ್ಷದ ಒಂದು ಯೌವನಾವಸ್ಥೆಯಲ್ಲಿ ನಾವು ಏನು ಬಹಳಷ್ಟು ಕನಸುಗಳನ್ನ ಕಟ್ಕೊಂಡಿರ್ತೀವಿ, ಸಮಾಜವನ್ನ ಈ ರೀತಿ ಪರಿಕಲ್ಪನೆ, ಒಂದು ಸಮಾಜದ ಪರಿಕಲ್ಪನೆ ರೂಪುಗೊಳ್ಳೋದು ಅದೇ ಒಂದು ಸಂದರ್ಭದಲ್ಲಿ. ಆ 4 ವರ್ಷ ಸಮಾಜದ ವಿವಿಧ ಸ್ತರಗಳ ಜನಗಳ ಜೊತೆ ಒಡನಾಟ ಮಾಡುವಂತ ಒಂದು ಅವಕಾಶ ಸಿಕ್ತು. ಅದು ಪ್ರಯಾಣದ ಮುಖಾಂತರ, ನಾನು ಬಸ್ಸಿನಲ್ಲಿ ಜರ್ನಿ ಮಾಡುವಾಗ ಅಥವಾ ಸಮಾಜದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಕಡೆ ಸಿಗ್ತಾ ಇದ್ದಂತ ವಿವಿಧ ಸ್ತರದ ಜನಗಳ ಜೊತೆ ಒಡನಾಟ ಮಾಡುವಾಗ, ಅವರ ಜೊತೆ ಮಾತನಾಡುವಾಗ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಕೊಡಬೇಕಾಗಿರುವಂತ ಋಣದ ಪರಿಕಲ್ಪನೆ ಅಲ್ಲಿ ನನಗೆ ಬಿತ್ತು ಮೊದಲು. ಅದಾದ ನಂತರ ನೀವು ನಾಗರಿಕ ಸೇವಾ ಪರೀಕ್ಷೆಗೆ ತಯಾರಿಯನ್ನ ಯಾವಾಗ ಪ್ರಾರಂಭಿಸಿದ್ರಿ? ಯಾಕಂದ್ರೆ ಇದೊಂದು ನಾರ್ಮಲ್ ಕಲ್ಪನೆ ಏನೇನಿರುತ್ತೆ ಅಂದ್ರೆ ನಮ್ಗೆ ಚಿಕ್ಕ ವಯಸ್ಸಿಂದಾನೇ ಗೊತ್ತಿರಬೇಕು ಇದ್ರ ಬಗ್ಗೆ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಕಾಲೇಜ್ ಡೇಸ್ ನಲ್ಲಿ ನಾವು ನಿತ್ಯ ಒಂದು ಪೇಪರ್ನ ಓದೋದನ್ನ ಅಭ್ಯಾಸ ಇಟ್ಕೋಬೇಕು ಅಥವಾ ಯಾವುದೋ ಒಂದು ಪುಸ್ತಕಗಳನ್ನ ನಿತ್ಯ ಓದಬೇಕು. ಇದೊಂದು ಮಿತ್ ಇದೆ. ಆ ಮಿತ್ ಬಗ್ಗೆ ಏನ್ ಹೇಳ್ತೀರಾ? ಹಾಗೆ ನಿಮ್ಮ ಪರೀಕ್ಷಾ ತಯಾರಿ ಯಾವಾಗ ನಿಜವಾಗ್ಲೂ ಶುರುವಾಯಿತು ಸಂಪೂರ್ಣವಾಗಿ? ಕನಸು ಬಹಳಷ್ಟು ದೊಡ್ಡದಾಗಿತ್ತು, ಆದ್ರೆ ಮಾರ್ಗ ಗೊತ್ತಿರಲಿಲ್ಲ ನನಗೆ. ನಾವು ಗ್ರಾಮೀಣ ಪ್ರದೇಶದಿಂದ ಬಂದಿರ್ತೀವ ಅಥವಾ ಯಾರೂನು ಸರ್ವಿಸ್ ಅಲ್ಲಿರೋ ಅಂತವ್ರ ಬ್ಯಾಕ್ ಗ್ರೌಂಡ್ ಇರಲ್ವಾ, ಅಥವಾ ನಮ್ಮ ಫಿನಾನ್ಷಿಯಲ್ ಸ್ಟ್ಯಾಂಡರ್ಡ್ಸ್, ನಮ್ಮ ಆರ್ಥಿಕ ಪರಿಸ್ಥಿತಿಗಳು ಹೇಗಿರುತ್ತಾ, ಇವೆಲ್ಲ ಒಂದು ಚಾಲೆಂಜಸ್ ನ, ಇವೆಲ್ಲ ಅಡ್ಡಿ ಆತಂಕಗಳನ್ನ ಬಹಳಷ್ಟು ಮಂದಿ ಫೇಸ್ ಮಾಡ್ತೀವಿ ನಾವು. ಆದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಗುರಿ. ಆವಾಗ ನಾವು ಪಥವನ್ನು ಹುಡ್ಕೊಂತೀವಿ ಅನ್ಸುತ್ತೆ. ಹೀಗಾಗಿ 2014 ಜನವರಿ ನಾನು ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಅಭಿಯಂತರರಾಗಿ ಕೆಲಸಕ್ಕೆ ಸೇವೆಗೆ ಸೇರ್ಕೋತೀನಿ. ಅದಾದ ನಂತರ ನಂದು ನಿಜವಾದ ಒಂದು ತಯಾರಿ ಏನಿದೆ UPSCಗೆ ಅವತ್ತು ಶುರುವಾಗುತ್ತೆ. ಆದ್ರೆ ಅಭಿಯಂತರ ಒಂದು ಕಾರ್ಯವನ್ನ ನಿರ್ವಹಿಸ್ತಾ ನಿಮ್ಗೆ ತೊಂದರೆ ಆಗ್ಲಿಲ್ವಾ? ಓದಿಗೆ ಯಾವುದೇ ಅಡೆತಡೆ? ಯಾಕಂದ್ರೆ ಇದಕ್ಕೂ ಬಹಳಷ್ಟು ಶ್ರಮ ಕೊಡಬೇಕು. ಹೆಚ್ಚು ಕಡಿಮೆ ಕೆಲವರು ಎಷ್ಟು ಹೆದರಿಸ್ಬಿಡ್ತಾರೆ ಅಂತಂದ್ರೆ, ನೀವು ದಿನದ 24 ಗಂಟೆಲಿ 20 ಗಂಟೆ ಓದ್ತಾನೆ ಇರಬೇಕು, ಓದ್ಬಿಟ್ಟು ಬೇರೆ ಯಾವ ಕಾರ್ಯಕ್ರಮಗಳನ್ನು ಇಟ್ಕೋಬಾರದು ಅಂತ. ಓದಿನ ಜೊತೆಗೆ ಕೆಲಸಗಳನ್ನ ಮಾಡಿಕೊಂಡು ಓದುವಂತಹದ್ದು ಅಡ್ಡಿ ಆಗ್ತದ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗ್ತದ? ಯಾವುದೇ ಒಂದು ನಮ್ಮ ಜೀವನದಲ್ಲಿ ಎದುರಾಗುವಂತ ಪ್ರತಿಯೊಂದು ಸವಾಲೇನಿದೆ ಅದರಲ್ಲಿ ಒಂದು ಸುವರ್ಣಾವಕಾಶ ಹುದುಗಿರುತ್ತೆ. ಆ ಅವಕಾಶನ ಹುಡುಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ. ನಾನು ಕೆಲಸಕ್ಕೆ ಅಥವಾ ಸೇವೆಗೆ ಸೇರಿದ್ದು ಅಂತ ಒಂದು ಸುವರ್ಣಾವಕಾಶ ಅಂತಾನೆ ನಾನು ಭಾವಿಸಿದ್ದೀನಿ. ಯಾಕಂತಂದ್ರೆ ಇನ್ ಎವ್ರಿ ಅಡ್ವರ್ಸಿಟಿ ದೇರ್ ಇಸ್ ಅನ್ ಆಪರ್ಚುನಿಟಿ ಅಂತ ಹೇಳ್ತಾರ, ಅದೇ ರೀತಿ ಆಯ್ತು. ಆ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಹಲವಾರು ಕೆಲಸಗಳನ್ನ ಒಮ್ಮೆ ಮಾಡುವಂತ ಕ್ಷಮತೆ ಬರೋದು ನಾವು ನಮ್ಮ ಶಕ್ತಿ ಪಥವೇ ಹಾಗಿರುತ್ತೆ. ಹಾಗಾಗಿ ನೀವು ಮೊದಲೇ ಅದನ್ನ ಪ್ರಾರಂಭಿಸಿಕೊಂಡ್ರಿ. ಹೌದು, ಅಂದ್ರೆ ಸಕಾರಾತ್ಮಕವಾದ ಭಾವನೆ ಇದ್ರೆ ಬರುವಂತ ಅಡ್ಡಿ ಆತಂಕಗಳನ್ನ ನಾವು ಸಕಾರಾತ್ಮಕವಾಗಿ ತಗೊಂತೀವಿ. ಹಾಗಾಗಿ ಕೆಲಸಕ್ಕೆ ಸೇವೆಗೆ ಜಾಯಿನ್ ಆದ ನಂತರ ನನಗೆ ಈ ಟೈಮ್ ಮ್ಯಾನೇಜ್ಮೆಂಟ್, ಸಮಯ ನಿರ್ವಹಣೆ ಬಹಳಷ್ಟು ಇದಾಯ್ತು. ನಂತರ ಹಲವಾರು ಸ್ಟ್ರೆಸಸ್ ನ ಹ್ಯಾಂಡಲ್ ಮಾಡುವಂತದ್ದು ಹೇಗೆ ಅಂತ ಪರಿಚಯ ಆಯ್ತು. ಮತ್ತೆ ತಾವು ಹೇಳಿದ್ರಿ 24 ಗಂಟೆ ಓದ್ಬೇಕು ಅಂತ, ಇದು ಒಂದು ತಪ್ಪು ಕಲ್ಪನೆ. ದಿನಕ್ಕೆ 8 ಗಂಟೆ ಓದಿದ್ರು ನಾವು ಗಮನವಿಟ್ಟು ಏಕಾಗ್ರಚಿತ್ತರಾಗಿ ಏನ್ ಓದ್ತಾ ಇದ್ವಿ ಅದನ್ನ ಅನಲೈಸ್ ಮಾಡ್ಕೊಂಡು ನಾವು ಸರಿಯಾಗಿ ಓದಿದ್ರೆ ಖಂಡಿತವಾಗ್ಲೂ ಅಷ್ಟು ಗಂಟೆಗಳ ಪ್ರಯಾಸ ಏನು ಬೇಕಾಗೋದಿಲ್ಲ. ಇನ್ನೊಂದು ಮುಖ್ಯವಾಗಿ, ಇದೊಂದೇ ಎಕ್ಸಾಮ್ ಜೀವನದ ಕೊನೆ ಅಲ್ಲ, ಇದೊಂದೇ ಜೀವನ ಅಲ್ಲ, ಇದು ಒಂದು ಪ್ರೋಸೆಸ್ ಅಷ್ಟೇ. ನಾವು ಏನು ಗುರಿ ನಮಗಾಗಿ ನಾವು ನಿರ್ಧಾರ ಮಾಡಿದೀವಿ ಆ ಗುರಿ ಸೇರುವ ಒಂದು ಪಥ ಅಷ್ಟೇ ಇದು. ಹಾಗಾಗಿ ಸಂಪೂರ್ಣ ಜೀವನವನ್ನ ಎಕ್ಸಾಮ್ ಆಗಿ ಮಾಡ್ಕೊಳ್ಳುವಂತ ಅವಕಾಶ. ಯಾಕಪ್ಪ ಅಂತಂದ್ರೆ ಬಹಳಷ್ಟು ಜನ ಇದೇ ನಮ್ಮ ಜೀವನ, ಇದಿಲ್ಲ ಅಂತಂದ್ರೆ ಜೀವನ ಇಲ್ಲ, ಮುಗೀತು, ಅಥವಾ ಒಮ್ಮೆ ಫೇಲ್ಯೂರ್ ಆದ ತಕ್ಷಣ, ಒಮ್ಮೆ ಸೋಲನ್ನ ಕಂಡ ತಕ್ಷಣ ಮುಗೀತು ನನ್ನ ಜೀವನ, ನಾನು ಸೋಲ್ತಾ ಇದ್ದೀನಿ ಅನ್ನೋಂತ ಒಂದು ನಕಾರಾತ್ಮಕ ಭಾವನೆ ಬಂದ್ಬಿಡುತ್ತೆ. ಅದನ್ನ ಖಂಡಿತವಾಗ್ಲೂ ಬೆಳೆಸ್ಕೊಂಡ್ಬಾರ್ದು. ಈ ಬಗೆಗಿನ ಪ್ರಶ್ನೆಗೆ ಮತ್ತೆ ಬರೋಣ. ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಒಂದು ಕಲ್ಪನೆ ಏನಿದೆ ಅಂದ್ರೆ, ಇದು ಬರೀ ಕರ್ನಾಟಕದ ಕಲ್ಪನೆ ಅಲ್ಲ, ಭಾರತದ ಕಲ್ಪನೆ ಅಲ್ಲ. UPSC ಸಿವಿಲ್ಸ್ ಎಕ್ಸಾಮ್ ಅಂದ್ಕೊಳ್ಳಿ, IAS, IPS, IFS, ಹೆಚ್ಚಂದ್ರೆ IRS. ಇದನ್ನ ಮೀರಿ ಕೂಡ ಸೇವೆಗಳಿವೆ. ಹಲವಾರು ಸೇವೆಗಳಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಳ್ಳಬಹುದು. ಅಕಸ್ಮಾತ್ ಆ ಸೇವೆಗಳು ಸಿಗ್ಲಿಲ್ಲ ಅಂದ್ರೆ ಪೋಸ್ಟಲ್ ಸೇವೆಗಳಿರಬಹುದು, ನಮಗೆ ರೈಲ್ವೆ ಸೇವೆಗಳಿರಬಹುದು, ಇದೆಲ್ಲ ಇರುತ್ತೆ ಅನ್ನುವಂತಹ ಒಂದು ಕಲ್ಪನೆಯೇ ಇಲ್ಲ. ಈ ಒಂದು ಸೇವೆಗಳ ಬಗ್ಗೆ ಒಂದಿಷ್ಟು ವಿಶದವಾಗಿ ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ. ಇದರಲ್ಲಿ 20ಕ್ಕೂ ಹೆಚ್ಚು ಸೇವೆಗಳಿದೆ ನಮ್ಮ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವಂತ ಪರೀಕ್ಷೆ. ಆಮೇಲೆ ಎಲ್ಲಾ ಸೇವೆಗಳಿಗೂ ಒಂದೇ ಪರೀಕ್ಷೆ, ಇದು ಬಹಳಷ್ಟು ಮಂದಿಗೆ ತಿಳಿದಿರೋದಿಲ್ಲ. ಎಲ್ಲಾ ಸೇವೆಗೂ ಒಂದೇ ಪರೀಕ್ಷೆ ನಾವು ಬರೀತೀವಿ. ಆ ಒಂದೇ ಪರೀಕ್ಷೆಯಲ್ಲಿ ನಮ್ಮ ಒಂದು ಮೆರಿಟ್ ಏನಿರುತ್ತೆ ಆ ಮೆರಿಟ್ ಮೇಲೆ ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಪ್ರಿಫರೆನ್ಸಸ್, ನಮ್ಮ ಒಂದು ಪ್ರಿಫರೆನ್ಸಸ್ ಏನ್ ಕೊಡ್ತೀವಿ ಅದ್ರ ಮೇಲೆ ಚೇಂಜಸ್ ಆಗ್ತಾ ಇರುತ್ತೆ. ಕೂಡ ನೋಡ್ತಾ ಇದೀವಿ ಸೇವೆ, ಆಡಳಿತ ಸೇವೆ, ಮತ್ತೆ ಫಾರಿನ್ ಸರ್ವಿಸ್, ಪೊಲೀಸ್ ಸರ್ವಿಸ್, ಪೋಸ್ಟ್ ಅಂಡ್ ಟೆಲಿಗ್ರಾಫ್, ಎಲ್ಲ ಡಿಫೆನ್ಸ್ ಅಕೌಂಟ್ಸ್, ತುಂಬಾ ಸೇವೆ ಇರುತ್ತೆ, ಇಂಡಿಯನ್ ರೆವೆನ್ಯೂ ಸರ್ವಿಸಸ್. ಸೊ ಎಲ್ಲಾದ್ರಲ್ಲೂ ಸೇವೆ ಮಾಡುವಂತ ಅವಕಾಶ ಪ್ರತಿಯೊಂದು ಸೇವೆಯಲ್ಲೂ ಇದ್ದೇ ಇರುತ್ತೆ. ನಮ್ಗೆ ಯಾವ್ದು ಅಭಿರುಚಿ ಇದೆ ಅಂತ ಮಾತ್ರ ನಾವು ನಿರ್ಧಾರ ಮಾಡಬೇಕು. ಆ ಅಭಿರುಚಿಗಳನ್ನ ನಿರ್ಧರಿಸಿಕೊಂಡು
ಹೆಚ್ಚು ಕಡಿಮೆ ಆ ಸೇವೆಗೆ ನಾವು ಬಳಕ್ತಿದೀವಿ ಅಥವಾ ಓದ್ತಿದೀವಿ ಅಂತ ಅಂದ್ಕೊಂಡಂತಹ ಸಮಯದಲ್ಲಿ ಹಲವಾರು ಅಡೆತಡೆಗಳು ನಮ್ಗೆ ಎದುರಾಗತ್ತೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಿಂದ ನಾನು ಬಂದಿದ್ದೀನಿ, ನನಗೆ ಅಷ್ಟು ಒಳ್ಳೆ ಬ್ಯಾಕಪ್ ಇಲ್ಲ, ಅಥವಾ ಫೈನಾನ್ಷಿಯಲಿ ಆರ್ಥಿಕವಾಗಿ ನಾನು ಹಿಂದುಳಿದಿದ್ದೀನಿ, ನನಗೆ ಅಷ್ಟು ಇದಿಲ್ಲ, ನಾನು ಹುಡುಗಿ, ನನಗೆ ಬೇಗ ಮದುವೆ ಮಾಡ್ತಾರೆ, ಹಾಗಾಗಿ ನನಗೆ ಓದ್ಲಿಕ್ಕೆ ಆಗಲ್ಲ, ಅಥವಾ ನನಗೆ ಭಾಷಾ ತೊಡಕಿದೆ. ಯಾಕಂದ್ರೆ ನಾರ್ಮಲ್ ಆಗಿ ದಕ್ಷಿಣ ಭಾರತೀಯರು ಎತ್ತಿ ತೋರಿಸುವಂತಹ ಒಂದು ನನಗೆ ಇಂಗ್ಲಿಷ್ ಭಾಷೆ ಗೊತ್ತಿಲ್ಲ, ಹಿಂದಿಯಲ್ಲಿ ಕೂಡ ನನಗೆ ಉತ್ತರಿಸಲಿಕ್ಕೆ ಆಗಲ್ಲ. ಭಾಷಾ ತೊಡಕುಗಳು, ಗ್ರಾಮೀಣ ಪರಿಸರ ಅಥವಾ ಆರ್ಥಿಕ ಇವೆಲ್ಲವೂ ನಿಜವಾಗ್ಲೂ ಮುಖ್ಯ ಆಗ್ತದ ಅಥವಾ ಎಲ್ಲವೂ ನಮ್ಮೊಳಗಿದೆ? ಹೇಗೆ ನಾವು ಅದನ್ನ ಬೆಳೆಸ್ಕೊಳ್ಬೇಕು ಬದಲಾವಣೆಯನ್ನ? ನಮ್ಮ ಒಂದು ಹಿನ್ನೆಲೆ ಯಾವುದೇ ಇದ್ರೂನು ನಮಗೆ ಆದ ಒಂದು ಸ್ಟ್ರೆಂತ್ಸ್ ಅಂತ ಇದ್ದೇ ಇರುತ್ತೆ ಖಂಡಿತವಾಗ್ಲೂ. ನಮ್ಮ ಶಕ್ತಿ ಸಾಮರ್ಥ್ಯ, ಎವ್ರಿ ಪರ್ಸನಾಲಿಟಿ ಈಸ್ ಯೂನಿಕ್. ಪ್ರತಿಯೊಂದು ವ್ಯಕ್ತಿತ್ವಕ್ಕೂ ತನ್ನದೇ ಆದ ಒಂದು ಅನನ್ಯತೆ ಇದೆ. ಈಗ ನಂದಿನಿ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದು ಈ ತರ ಒಂದೆಲ್ಲ ನೀವು ಹೇಳಿದ ಬಹುತೇಕ ಚಾಲೆಂಜಸ್ ನ ಖಂಡಿತವಾಗ್ಲೂ ನನಗೂ ಫೇಸ್ ಮಾಡಬೇಕು. ಹೌದು. ಹಾಗಾಗಿ ನಾನು ಹೇಳೋದೇನಂದ್ರೆ ಅದನ್ನ ನಾವು ಹೇಗೆ ನಮ್ಮ ಗುರಿ ಸಾಧನೆಗೆ ಪೂರಕ ಅಂತ ನಾವು ನೋಡ್ಕೊಳ್ಬಹುದು. ಇದೆಲ್ಲ ಒಂದು ಹಿನ್ನೆಲೆ ಬಹಳಷ್ಟು ಶಕ್ತಿ ಆಗುತ್ತೆ ನಾವು ಮುಂದೆ ಕೆಲಸ ಮಾಡುವಾಗ. ಕೆಲಸಗಳನ್ನ ಗಮನಿಸಿರ್ತೀವಿ, ಯಾಕಂದ್ರೆ ಬಡತನ ಕಂಡಿರ್ತೀವಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಸಮಸ್ಯೆಗಳನ್ನ ಕಂಡಿರ್ತೀವಿ. ಮಹಿಳೆಯಾಗಿ ನಿಮ್ಮ ಚಾಲೆಂಜಸ್ ಏನಿತ್ತು, ಮತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ನೀವು ಹೇಳುವಂತಹ ಒಂದು ಕಿವಿ ಮಾತೇನು ಈ ಪರೀಕ್ಷೆ ಬಗೆಗಾದ್ರೆ? ಮುಖ್ಯವಾಗಿ ನಮ್ಮ ಮೇಲೆ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಹಳಷ್ಟು ಮುಖ್ಯ. ನಮ್ಮ ಆತ್ಮವಿಶ್ವಾಸದಿಂದಲೇ ಎಲ್ಲವನ್ನು ನಿರ್ಧಾರ ಆಗುತ್ತೆ. ಸೊ ನಾವು ಫಸ್ಟ್ ನಿರ್ಧಾರ ಮಾಡಬೇಕು, ನಮ್ಮ ಗುರಿ ಎತ್ತರವಾಗಿ ಇಟ್ಕೊಳ್ಬೇಕು. ನನ್ಗೆ ಇದೇಷ್ಟೇ ಕೊನೆ ಅಂತ ನಮಗೆ ಚೌಕಟ್ಟನ್ನ ನಾವು ನಿರ್ಮಾಣ ಮಾಡ್ಕೊಳ್ಬಾರ್ದು. ಸೊ ನಾವು ಗುರಿ ಎತ್ತರ ಇಟ್ಕೊಂಡಾಗ ನಮಗೆ ಸಾಕಷ್ಟು ಸಪೋರ್ಟ್ ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾಗಿ ಮುಖ್ಯವಾಗಿ ಹೆಣ್ಮಕ್ಳು ಏನಪ್ಪಾ ಅಂತಂದ್ರೆ, ನಮ್ಗೆ ಇಷ್ಟೇ, ನಮ್ಮ ಪರಿಧಿ ಇಷ್ಟೇ, ಮನೆ ಇದು ಇಷ್ಟು, ಏನೇ ಒಂದು ಗುರಿ ತಮ್ಗೆ ಒಳಗಡೆನ ಆಸಕ್ತಿ ಏನಿದೆ ಅದಕ್ಕೆ ಹೋಗಡಿ, ದನಿ ಕೊಡಿ, ಅದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅಡಿಗೆ ಮನೆಯ ಹುಡುಗಿ ಅಂತ ಒಂದು ವೈದೇಹಿಯವರ ಕವನದಲ್ಲಿ ಇದನ್ನೇ ಹೇಳ್ತಾರೆ, ನನಗೊಬ್ಬ ರಾಜ್ಕುಮಾರ ಬಂದು ಕರ್ಕೊಂಡು ಹೋಗ್ತಾನೆ ಅನ್ನುವ ಕಲ್ಪನೆಯಲ್ಲೇ ನಮ್ಮ ಹೆಣ್ಮಕ್ಳು ಬೆಳೀತಿರ್ತಾರೆ. ನಿಮ್ಮಂತಹ ಹೆಣ್ಣು ಮಕ್ಕಳು ಇದನ್ನ ಒಂದು ಒಡಿಲಿಕ್ಕೆ ರಹದಾರಿ ಆಗ್ತೀರಾ ಅನ್ನುವಂಥದ್ದು ನಮ್ಮ ಆಶಯ ಕೂಡ ಆಗಿರುತ್ತೆ. ಹಾಗೆ ಈ ಒಂದು UPSC ಪರೀಕ್ಷೆಯ ಹಂತದಲ್ಲಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿನವರನ್ನೇ ನಾವು ಕಾನ್ಸಂಟ್ರೇಟ್ ಮಾಡೋದಾದ್ರೆ 3 ಹಂತಗಳ ಬಗೆಗೆ ಒಂದಿಷ್ಟು ವಿಷದವಾದ ವಿಚಾರ. ಖಂಡಿತವಾಗ್ಲು ಇಲ್ಲಿ 3 ಹಂತ ಇರುತ್ತೆ ಪರೀಕ್ಷೆಯಲ್ಲಿ. ಒಂದು ಪ್ರಿಲಿಮಿನರಿ ಎಕ್ಸಾಮ್, ಇನ್ನೊಂದು ಮೇನ್ಸ್ ಎಕ್ಸಾಮ್, ಇನ್ನೊಂದು ಇಂಟರ್ವ್ಯೂ. ಸೊ ಪೂರ್ವಭಾವಿ ಪರೀಕ್ಷೆಯಲ್ಲಿ ಏನಪ್ಪ ಮುಖ್ಯವಾಗಿ ಅಂತಂದ್ರೆ 2 ಪ್ರಶ್ನೆ ಪತ್ರಿಕೆಗಳಿರುತ್ತೆ. ಒಂದು ಸಾಮಾನ್ಯ ಜ್ಞಾನವನ್ನ ಟೆಸ್ಟ್ ಮಾಡುವಂತದ್ದು, ಇನ್ನೊಂದು CSAT ಅಂತ. ಅದರಲ್ಲಿ ಮೆಂಟಲ್ ಆಪ್ಟಿಟ್ಯೂಡ್ ಮತ್ತೆ ಇಂಗ್ಲಿಷ್, ತಮ್ಮ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಮೆಂಟಲ್ ಎಬಿಲಿಟಿ ಇವೆಲ್ಲಾನು ಇರುತ್ತೆ. ಇದಕ್ಕೆ ಬಹಳಷ್ಟು ಕರೆಂಟ್ ಅಫೇರ್ಸ್ ಮತ್ತೆ ಜನರಲ್ ಸ್ಟಡಿ, ಸಾಮಾನ್ಯ ಜ್ಞಾನ ಓದ್ಕೊಂಡ್ರೆ 2 ಪೇಪರ್ನ ಖಂಡಿತವಾಗ್ಲೂ ಇಲ್ಲಿ ಆಯ್ಕೆ ಇರುತ್ತೆ. ಪ್ರತಿ ಪ್ರಶ್ನೆಗೂ 4 ಆಯ್ಕೆ ಇರುತ್ತೆ, ಅದರಲ್ಲಿ ಉತ್ತರವನ್ನ ಕೊಡ್ತಾ ಇರ್ತೀವಿ. ಇದು ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ, 200 ಅಂಕಗಳಿಗೆ ನಡೆಯುವಂತಹ ಪರೀಕ್ಷೆ ಅಂತ ಕೂಡ ಬರ್ತಾ ಇದೆ. ಓಕೆ, ಪೇಪರ್ 2 ಕ್ವಾಲಿಫೈಯಿಂಗ್ ಆಗುತ್ತೆ, ಅದ್ರ ಬಗ್ಗೆ ಅದರಲ್ಲಿ 66.7 ಮಾರ್ಕ್ಸ್ ಬಂದ್ರೆ ಕ್ವಾಲಿಫೈಯಿಂಗ್ ಆಗುತ್ತೆ. ಹಾಗಾಗಿ ಮ್ಯಾಥ್ಸ್ ಬರೋದಿಲ್ಲ ಅಥವಾ ಇಂಗ್ಲಿಷ್ ಬರೋದಿಲ್ಲ ಅನ್ನೋಂತ ಭಯನೂ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ವಾಲಿಫೈಯಿಂಗ್ ಆಗಿರೋದ್ರಿಂದ ಯಾವುದ್ರಲ್ಲಿ ಸಮರ್ಥರಾಗಿದ್ದೀವಿ ಆ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ನಾವು ಅದರಲ್ಲಿ ಗೆಲುವನ್ನ ಪಡಿತೀವಿ. ಹಾಗೆ ಮುಂದೆ ಮೇನ್ಸ್, ಇದಕ್ಕೊಂದು ಮತ್ತೆ ಮುನ್ನ ಮಾತೇನಂದ್ರೆ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂಡರ್ ಸನ್ ಅನ್ನುವಂತಹ ಒಂದು ಪರಿಕಲ್ಪನೆಯಲ್ಲೇ UPSC ಪರೀಕ್ಷೆ ಇರುತ್ತೆ ಹೆಚ್ಚು ಕಡಿಮೆ. ಮೇನ್ಸ್ ಪರೀಕ್ಷಾ ತಯಾರಿ ಹೇಗಿರುತ್ತೆ, ಮತ್ತೆ 4 ಪತ್ರಿಕೆಗಳು ಅಂದ್ರೆ ಒಟ್ಟಾರೆಯ ಪತ್ರಿಕೆಯ ಒಂದು ಗುಚ್ಛದ ಬಗ್ಗೆ ಕೂಡ ಒಂದು ವಿಷದವಾದ ವಿಚಾರ. ಇದರಲ್ಲಿ ಮುಖ್ಯವಾಗಿ ನಿಬಂಧ ಒಂದಿರುತ್ತೆ, ಪ್ರಬಂಧ ಬರಿಬೇಕಾಗುತ್ತೆ. 250 ಮಾರ್ಕ್ಸ್ಗೆ 2 ಪ್ರಬಂಧ ಬರಿಬೇಕಾಗುತ್ತೆ, 125 ಮಾರ್ಕ್ಸ್ ಎಂದು. ಅದು ಯಾವ್ದಾದ್ರೂ ವಿಷಯ ಆಗಿರ್ಬೋದು. ಅದರಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ತಾವು ಒಂದು ವಿಷಯವನ್ನ ಹೇಗೆ ಅನಲೈಸ್ ಮಾಡಿ ವಿಶ್ಲೇಷಿಸಿ ತಮ್ಮ ಒಂದು ನಿಲುವುಗಳನ್ನ ಎಷ್ಟು ಸರಳ ರೀತಿಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ಅಭಿವ್ಯಕ್ತಿ ಮಾಡಿ. ಇಲ್ಲಿ ನೋಡುವಂತದ್ದು ಅಭಿವ್ಯಕ್ತಿ ಶೈಲಿ, ತಮಗೆ ತಿಳಿದಿರುವ ವಿಷಯವನ್ನ ಎಷ್ಟು ಚೆನ್ನಾಗಿ ಅಭಿವ್ಯಕ್ತಿ ಪಡಿಸ್ತೀರಾ ಅಂತ ನೋಡ್ತಾರೆ. ಸೊ ಹಾಗಾಗಿ ಒಂದು ಬರವಣಿಗೆ ಶೈಲಿ ಬಹಳಷ್ಟು ಮುಖ್ಯವಾಗುತ್ತೆ. ಒಂದು ಅನನ್ಯತೆ ಇರಬೇಕು ಬರವಣಿಗೆ ಶೈಲಿಯಲ್ಲಿ. ಉದಾಹರಣೆಗೆ ನನ್ನ ಒಂದು ಈ ಸಲ ಪ್ರಬಂಧದಲ್ಲಿ ಏನಪ್ಪಾ ಅಂದ್ರೆ ನನ್ನ ಕನ್ನಡ ಸಾಹಿತ್ಯದ ಹಿನ್ನೆಲೆ ಕೂಡ ಹಲವಾರು ಸಹಾಯ ಆಗುತ್ತೆ. ಹಾಗೆ ನಿಖರತೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಹೌದು, ನಾವು ಹೇಳುವ ಒಂದು ಆಲೋಚನೆಗಳನ್ನ, ನಮ್ಮ ಆಲೋಚನೆಗಳನ್ನ ಎಷ್ಟು ಸೂಕ್ತ ರೀತಿಯಲ್ಲಿ ಓದುಗರಿಗೆ ತಲುಪಿಸ್ತಾ ಇದೀವಿ ಅದು ಮುಖ್ಯ ಆಗುತ್ತೆ ಪ್ರಬಂಧದಲ್ಲಿ. ನಂತರ ಮುಂದಿನ ಪೇಪರ್ 1 ಅಲ್ಲಿ ಇತಿಹಾಸ ಇರುತ್ತೆ, ಮತ್ತೆ ಜಿಯೋಗ್ರಫಿ, ಭೂಗೋಳಶಾಸ್ತ್ರ ಇರುತ್ತೆ, ಮತ್ತೆ ಸೊಸೈಟಿ ರಿಲೇಟೆಡ್ ಕಾನ್ಸೆಪ್ಟ್ಸ್ ಇರುತ್ತೆ, ಆರ್ಟ್ ಅಂಡ್ ಕಲ್ಚರ್ ಕೂಡ ಇರುತ್ತೆ. ಇಲ್ಲೆಲ್ಲ ಪ್ರಶ್ನೆಗಳು ಮೇನ್ ಆಗಿ ಟೆಸ್ಟ್ ಮಾಡೋದು ತಮ್ಮ ಕಂಟೆಂಟ್, ತಾವು ಈ ವಿಷಯಗಳ ಬಗ್ಗೆ ಎಲ್ಲ ಹೇಗೆ ತಿಳ್ಕೊಂಡಿದ್ದೀರಾ. ಆದ್ರೆ
ನಾನು ಒಂದು ವಿಷಯ ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡೋದು ಅಂದ್ರೆ, ನಾವು ಶಾಲೆಯಿಂದ ಇಲ್ಲಿವರೆಗೂ ಏನು ಓದ್ಕೊಂಡು ಬಂದಿರ್ತೀವಿ, ಅಲ್ಲಿ ನೇರವಾದ ಪ್ರಶ್ನೆ ಇರುತ್ತೆ, ತಮಗೇನು ಉತ್ತರ ಗೊತ್ತಿರುತ್ತೆ, ಅದರಲ್ಲಿ ಇಟ್ಸ್ ಮೋರ್ ಆಫ್ ಇನ್ಫಾರ್ಮೇಟಿವ್, ಅಂದ್ರೆ ಮಾಹಿತಿಯನ್ನ ತಿಳ್ಕೊಂಡು ತಾವು ಅಲ್ಲಿ ಮಾಹಿತಿಯನ್ನ ಪ್ರೆಸೆಂಟ್ ಮಾಡ್ತಾ ಇರ್ತೀರಾ ಅಷ್ಟೇ. ಆದ್ರೆ UPSC ಎಕ್ಸಾಮ್ ನಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ವಿಶ್ಲೇಷಣೆ. ಒಂದು ಕೊಟ್ಟಿರೋ ವಿಷಯ ಬಗ್ಗೆ ತಾವು ಅರ್ಥ ಮಾಡಿಕೊಂಡು ತಮ್ಮ ನಿಲುವನ್ನ ಹೇಗೆ ವ್ಯಕ್ತಪಡಿಸ್ತೀರಾ, ಆ ವಿಶ್ಲೇಷಣೆ ಬಹಳಷ್ಟು ಮುಖ್ಯವಾಗುತ್ತೆ. ಇದು ಎಲ್ಲಾ ಪೇಪರ್ಸ್ ನಲ್ಲೂ ಬೇಕಾಗುತ್ತೆ. ಸೊ ಹಾಗಾಗಿ ಹಿಸ್ಟ್ರಿ ತಿಳ್ಕೊಂಡ್ರು ಸಹ, ಇತಿಹಾಸದ ಬಗ್ಗೆ ತಿಳ್ಕೊಂಡ್ರು ಸಹ, ಈಗ ಕೃಷ್ಣದೇವರಾಯ ಯಾವೆಲ್ಲ ಕೃತಿ ಬರೆದ್ರು ಅಂತ ಕೇಳೋದಿಲ್ಲ. ಕೃಷ್ಣದೇವರಾಯ ಅವರು ಸಾಹಿತ್ಯಕ್ಕೆ ಹೇಗೆ ಪ್ರೋತ್ಸಾಹ ಕೊಟ್ರು, ಅದರಿಂದ ಹೇಗೆ ಕೃತಿಗಳು ಹೇಗೆ ಒಡಮೂಡ್ತು ಅಂತ ಕೇಳಬಹುದು, ಸಮಾಜದ ಮೇಲೆ ಎಲ್ಲ ಹೇಗೆ ಇಂಪ್ಯಾಕ್ಟ್ ಆಯ್ತು, ಅದರ ಪ್ರತಿಫಲ ಏನಾಯ್ತು, ಲಿಂಕೇಜಸ್ ಏನು, ಈ ತರ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಅನಾಲಿಸಿಸ್ ಬಹಳಷ್ಟು ಮುಖ್ಯ ಆಗುತ್ತೆ. ಇನ್ನ ಪೇಪರ್ 2 ಪಾಲಿಟಿ ಇರುತ್ತೆ, ಗವರ್ನೆನ್ಸ್ ಇರುತ್ತೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರುತ್ತೆ. ಪೇಪರ್ 3 ಎಕಾನಮಿ ರಿಲೇಟೆಡ್, ಮತ್ತೆ ಎನ್ವೈರನ್ಮೆಂಟಲ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟ್ ಇರುತ್ತೆ. ಪೇಪರ್ 4 ಎಥಿಕ್ಸ್ ಅಂತ. ಸೊ ಇದು 4 ಪತ್ರಿಕೆಗಳು ಸಾಮಾನ್ಯ ಜ್ಞಾನದಲ್ಲಿ ಇರುತ್ತೆ. ಎಸ್ಪೆಷಲಿ ಮುಂದಿನ ಪ್ರಶ್ನೆಗೆ ಹೋಗ್ಲಿಕ್ಕೆ ಮುಂಚೆ ಎಥಿಕ್ಸ್ ನ ಇತ್ತೀಚೆಗೆ ಅಂದ್ರೆ ಒಂದ್ 2-3 ವರ್ಷಗಳ ಹಿಂದೆ ನಮ್ಮ ಒಂದು UPSC ತೆಗೆದುಕೊಂಡು ಬಂತು ಈ ಒಂದು ಪರೀಕ್ಷಾ ವಿಭಾಗಕ್ಕೆ. ಯಾಕಂದ್ರೆ ನಾವು UPSC ಅಧಿಕಾರಿಗಳಿಗೆ ಅಥವಾ ಒಟ್ಟಾರೆ ಅಧಿಕಾರಿಗಳಾಗಿ ನಮಗೆ ಬೇಕಾಗಿರುವಂತದ್ದು ಮೌಲ್ಯಗಳು. ಈ ಮೌಲ್ಯಗಳ ಒಂದು ಪೇಪರ್ ಎಷ್ಟು ರಿಲೆವೆಂಟ್ ಮತ್ತೆ ಅದಕ್ಕೆ ತಯಾರಿ ಹೇಗಿರ್ಬೇಕಾಗತ್ತೆ ಅಂತ. ಹೌದು, ಇದು ಹೊಸದಾಗಿ ಸೇರ್ಪಡೆ ಆಗಿರುವಂತ ಪತ್ರಿಕೆ, ಹಾಗಾಗಿ ಸ್ವಲ್ಪ ಹೆಚ್ಚಿನ ಅಂಶ ತಯಾರಿ ಬೇಕಾಗುತ್ತೆ. ಮತ್ತು ಇದಕ್ಕೆ ಸೋರ್ಸಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಮೊದಲನೇ 1, 2, 3 ಪತ್ರಿಕೆಗಳಿಗೆ ನಾವು ಬಹಳಷ್ಟು ನ್ಯೂಸ್ ಪೇಪರ್ಸ್ ಇಂದ ನಾವು ಕಂಟೆಂಟ್ ಅನ್ನ ತಗೊಳ್ಬಹುದು. ಮತ್ತೆ ವೆಲ್ ಎಸ್ಟಾಬ್ಲಿಷ್ಡ್ ಪುಸ್ತಕಗಳಿದೆ, ಹಿಸ್ಟ್ರಿಗೆ ಆಗಿರ್ಬೋದು, ಜಿಯೋಗ್ರಫಿಗೆ ಆಗಿರ್ಬೋದು. ಪೇಪರ್ 1, 2, 3ಗೆ ರಿಸೋರ್ಸಸ್ ತುಂಬಾನು ಇದೆ. ಆದ್ರೆ ಪೇಪರ್ 4ಗೆ ಅದು ಮುಖ್ಯವಾಗಿ 2 ಹಂತದಲ್ಲಿ ಇರುತ್ತೆ. ಒಂದನೇ ಹಂತದಲ್ಲಿ ನೇರವಾದ ಕಾನ್ಸೆಪ್ಟ್ಸ್ ಇರುತ್ತೆ. ಕಾನ್ಸೆಪ್ಟ್ಸ್ ಅಲ್ಲಿ ಈಗ ಹಾನೆಸ್ಟಿ ಅಂದ್ರೆ ತಮಗೇನ್ ಅರ್ಥ ಆಗುತ್ತೆ, ಹ್ಯಾಪಿನೆಸ್ ಅಂತಂದ್ರೆ ತಮಗೇನ್ ಅರ್ಥ ಆಗುತ್ತೆ ಅಂತ ನಮ್ಮ ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ಕೇಳ್ತಾರೆ. 2ನೇ ಹಂತದಲ್ಲಿ ಒಂದು ಸಿಚುಯೇಷನ್ ಇರುತ್ತೆ, ಒಂದು ಸನ್ನಿವೇಶ, ಸಮಾಜದಲ್ಲಿ ಎಥಿಕಲ್ ಡಿಲೆಮಾಸ್ ಅಂತ ಏನು ನಾವು ಅಂದ್ರೆ ಈಗ ಒಂದು ಸನ್ನಿವೇಶದಲ್ಲಿ 4-6 ನಮಗೆ ಆಪ್ಷನ್ಸ್ ಇರುತ್ತೆ. ಆದ್ರೆ ಒಂದೊಂದು ಆಪ್ಷನ್ಸ್ ಕಾನ್ಫ್ಲಿಕ್ಟಿಂಗ್ ಇರುತ್ತೆ. ಆ ಕಾನ್ಫ್ಲಿಕ್ಟಿಂಗ್ ಇರೋ ಆಪ್ಷನ್ಸ್ ನಲ್ಲಿ ನೀವು ಯಾವ ಆಪ್ಷನ್ ನ ಸೆಲೆಕ್ಟ್ ಮಾಡ್ತೀರಾ, ಯಾಕೆ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಅದು ನೈತಿಕವಾಗಿ ಸರಿನಾ, ಈ ತರ ಒಂದು ನೈತಿಕ ಡಿಲೆಮಾಸ್ ಇರುವಂತ ಕ್ವೆಶನ್ಸ್ ಇರುತ್ತೆ, ಸಿಚುಯೇಷನ್ಸ್ ಇರುತ್ತೆ. ಅದಕ್ಕೆ ತಾವು ಹೇಗೆ ಆನ್ಸರ್ ನ ಕಂಡ್ಕೋತೀರಾ ಸಿಚುಯೇಷನ್ ನ. ಸೊ ಇಲ್ಲಿ ನೋಡ್ತಾ ಇರೋದು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಹೇಗೆ ತೊಂದರೆಗಳನ್ನ ಬರುವಂತಹ ಚಾಲೆಂಜಸ್ ನ ಹೇಗೆ ನೀವು ಸಾಲ್ವ್ ಮಾಡ್ತೀರಾ, ಮುಂದೆ ನಿಮಗೆ ಆಗುವಂತಹ ಪರಿಸ್ಥಿತಿಗಳನ್ನ ಈಗಲೇ ಚಿಕ್ಕದಾಗಿ ತೆರೆದಿಟ್ಟು ಹೇಳ್ಕೊಡ್ತಾರೆ. ಹಾಗೆ ಮುಂದಿನ ಒಂದು ಅದರಲ್ಲೇ ಹೋಗೋದಾದ್ರೆ ಇಂಟರ್ವ್ಯೂ ಬಗ್ಗೆ ಹೇಳಿ, ನಂತರ ನಾವು ಆಪ್ಷನಲ್ ಗೆ ಬರೋಣ. ಅದರಲ್ಲಿ ಈಗ ಮೇನ್ಸ್ ಅಲ್ಲೇನೆ ಆಪ್ಷನಲ್ ಕೂಡ ಇರುತ್ತೆ. ಈ 4 ಪೇಪರ್ ಎಸ್ಎ ಪೇಪರ್ ಪ್ಲಸ್ ನಮಗೆ ಆಪ್ಷನಲ್ ಪೇಪರ್, ಯಾವ್ದಾದ್ರು ಒಂದು ಐಚ್ಛಿಕ ವಿಷಯನ ತೆಗೆದುಕೊಳ್ಬೇಕಾಗುತ್ತೆ, ಅದರಲ್ಲಿ 2 ಪೇಪರ್ ಇರುತ್ತೆ. ನಂತರ ಬರೋದು ಸಂದರ್ಶನ. ಸಂದರ್ಶನದಲ್ಲಿ ಮುಖ್ಯವಾಗಿ ಅವರು ನೋಡುವಂತದ್ದು ಈ ವ್ಯಕ್ತಿತ್ವ ಸೇವೆಗೆ ಅರ್ಹತೆ ಇದೆಯಾ ಇಲ್ವಾ ಅಷ್ಟೇನೆ ನೋಡ್ತಾರೆ ಅವರು. ಸೊ ಹಾಗಾಗಿ ನಮ್ಮ ವ್ಯಕ್ತಿತ್ವದ ನೈಜತೆ ಅಲ್ಲಿ ಹೊರಗೆ ಬರಬೇಕಾಗುತ್ತೆ. ಎಲ್ಲಾ ವ್ಯಕ್ತಿತ್ವದಲ್ಲಿ ಒಂದು ಪಾಸಿಟಿವಿಟಿ ಇದ್ದು, ಹಾನೆಸ್ಟಿ ಇದ್ದು, ಇಂಟಿಗ್ರಿಟಿ ಇದ್ರೆ ಅದಕ್ಕೊಂದು ಚೌಕಟ್ಟು ಬೇಕಾಗುತ್ತೆ. ಇರೋ ವಿಗ್ರಹಕ್ಕೆ ಒಂದು ಕೆತ್ತನೆ ಮತ್ತೆ ಪಾಲಿಶಿಂಗ್ ಬೇಕಾಗುತ್ತೆ. ಅದಕ್ಕೆ ಖಂಡಿತವಾಗ್ಲೂ ಆಫೀಸರ್ಸ್ ಇಂದ ಗೈಡೆನ್ಸ್ ತಗೊಳ್ಬಹುದು, ಎಲ್ಲರ ಹತ್ರ ಇಂದನೂ ಒಂದು ಮಾರ್ಗದರ್ಶನ ಖಂಡಿತವಾಗ್ಲೂ. ಇದ್ರ ಬಗ್ಗೆ ಮಾತನ್ನ ಮುಂದುವರಿಸೋಣ. ಒಂದು ಕರೆ ಇದೆ, ಜಗದೀಶ್ ಅಂತ ಕಲಬುರ್ಗಿಯಿಂದ. ನಮಸ್ತೆ ಜಗದೀಶ್. ನಮಸ್ತೆ ಜಗದೀಶ್, ಹೇಳಿ. ನಮಸ್ಕಾರ ಮೇಡಮ್. ಹಾ, ಮಾತನಾಡಿ ಜಗದೀಶ್ ಅವರೇ. ಮೊನ್ನೆ ಮೇಡಮ್ ಅವರು ಕಲಬುರಗಿಗೆ ಬಂದಿದ್ರು ಮೇಡಮ್, ಫಂಕ್ಷನ್ಗೆ ಬಂದಿದ್ರು ಮೇಡಮ್. ಆಯ್ತು, ನಾವೀಗ ಮೇಡಮ್ ಹಲೋ. ಹಾ, ಮಾತಾಡಿ, ಕೇಳಿಸ್ಕೊತಾ ಇದ್ದಾರೆ ನಂದಿನಿ ಅವರು. ಈಗ KS ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೇವೆ ಮೇಡಮ್. ಬುಕ್ಸ್ ಯಾವ ರೀತಿಯಾಗಿ ನಾವು ಇದು ಮಾಡ್ಬೇಕಂತ, ಯಾವ ಬುಕ್ಸ್ ಅನ್ನು ಖರೀದಿ ಮಾಡ್ಬೇಕಂತ. ಇದು ಒಂದು ಸಾಮಾನ್ಯ ಪ್ರಶ್ನೆ, ಹೆಚ್ಚು ಕಡಿಮೆ ಎಲ್ಲರಲ್ಲೂ ಇರುತ್ತೆ. ಇದ್ರ ಬಗ್ಗೆ ನಂದಿನಿಯವರ ಅಭಿಪ್ರಾಯ. ಒಂದೇ ಒಂದು ಸಬ್ಜೆಕ್ಟ್ಗೂ ಹಲವಾರು ರೆಫರೆನ್ಸ್ ಬುಕ್ಸ್ ಅಂತ ಇರುತ್ತೆ. ಖಂಡಿತವಾಗ್ಲು ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಆಯ್ಕೆ. ನಮ್ಗೆ ಯಾವ ಒಂದು ಪುಸ್ತಕದಲ್ಲಿನ
ಒಂದು ಕಾಂಪ್ರಹೆನ್ಸಿವ್ ಎಬಿಲಿಟಿ ಚೆನ್ನಾಗಿದೆ. ಅಂದ್ರೆ ನಮ್ಗೆ ಯಾವ ಬುಕ್ಕಿನ ಶೈಲಿ ಚೆನ್ನಾಗಿ ಅರ್ಥ ಆಗತ್ತೆ ಅನ್ನುವಂಥದ್ದು ಅದು ಮುಖ್ಯವಾಗುತ್ತೆ. ಯಾಕಂದ್ರೆ ಒಂದೇ ಬುಕ್ ಅನ್ನ ಪದೇ ಪದೇ ಓದೋದು ಬಹಳಷ್ಟು ಹೆಲ್ಪ್ ಆಗುತ್ತೆ. ಹಲವಾರು ಪುಸ್ತಕಗಳನ್ನ ಒಂದೇ ಒಂದು ಟಾಪಿಕ್ ಗೆ ಓದಕ್ಕೆ ನಮ್ಮಲ್ಲಿ ಅಷ್ಟು ಸಮಯ ಇಲ್ಲ. ಇದು 1 ವರ್ಷದ ಪ್ರಿಪರೇಷನ್ ಹಾಗೂ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಒಂದೇ ಒಂದು ಟಾಪಿಕ್ ಅಲ್ಲ, ತುಂಬಾ ಟಾಪಿಕ್ಸ್ ಇರೋದ್ರಿಂದ ಒಂದು ವಿಷಯಕ್ಕೆ ಒಂದು ಒಳ್ಳೆ ಬುಕ್ ತಮಗೆ ಯಾವ್ದು ಅರ್ಥ ಆಗ್ತಾ ಇದೆ ಅದನ್ನ ಬಹಳಷ್ಟು ಸಲ ಓದಿ. ನಾವು ಬಹಳಷ್ಟು ಸಲ ಪುನರಾವರ್ತನೆ ಮಾಡೋದ್ರಿಂದ ನಮಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರುತ್ತೆ. ಏನ್ ಕಾನ್ಸೆಪ್ಟ್ ತಿಳ್ಕೊಂಡಿದೀವಿ ಅದ್ರ ಕ್ಲಾರಿಟಿ ಇರುತ್ತೆ. ಹಾಗಾಗಿ ಪುಸ್ತಕದ ಆಯ್ಕೆ ಇಂಡಿವಿಜುವಲ್ಗೆ ಬಿಟ್ಟಿದ್ರು. ಹೌದು, ಅದು ಅಲ್ಲದೆ ಹಲವಾರು ಸೈಟ್ಗಳಲ್ಲಿ ಇರಬಹುದು ಅಥವಾ ಪತ್ರಿಕೆಗಳಲ್ಲಿ ಇರಬಹುದು, ನಿಮ್ಗೆ ಇದರ ವಿಚಾರ ಸಂಪೂರ್ಣವಾಗಿ ಸಿಕ್ಕೇ ಸಿಗುತ್ತೆ. ಹಾಗೆ ಇದರ ಜೊತೆಗಿರುವ ಒಂದು ಪ್ರಶ್ನೆಯನ್ನ ಕೇಳಿ ನಾವು ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ಏನಂತಂದ್ರೆ ಇವತ್ತು ನಮ್ಗೆ ಆನ್ಲೈನ್ ನಲ್ಲಿ ನೂರಾರು ಸೈಟ್ಗಳು ಸಿಗುತ್ತೆ, ಅಥವಾ ಈ ಪುಸ್ತಕದ ಬಗ್ಗೆ ನೀವು ಕ್ಲಿಯರ್ ಮಾಡಿದ್ರಿ, ನೂರಾರು ಸೈಟ್ಗಳಿದೆ, ಎಲ್ಲದರಲ್ಲೂ ನಮ್ಗೆ ವಿಚಾರ ಸಿಗ್ತಾನೆ ಇರುತ್ತೆ. ಇಂಥ ಸೈಟ್ ನನ್ಗೆ ಬೆಸ್ಟ್ ಅಂದ್ರೆ ಆನ್ಲೈನ್ ನಲ್ಲಿ ನಾವು ಒಂದು ಮಾಹಿತಿಯನ್ನು ಪಡೀಲಿಕ್ಕೆ ಇಂತಹದ್ದು ನನಗೆ ಬೆಸ್ಟ್, ಇಂಥದ್ರಲ್ಲಿ ವಿಚಾರ ಸಿಗುತ್ತೆ ಅನ್ನೋದಾದ್ರೆ ಯಾವುದನ್ನ ನಾವು ತೆಗೆದುಕೊಳ್ಬಹುದು? ನೋಡಿ, ಮಾಹಿತಿ ತಂತ್ರಜ್ಞಾನ ಬಹಳಷ್ಟು ವೇಗವಾಗಿ ಬೆಳೀತಾ ಇರೋದ್ರಿಂದ ಕೈ ಅಳತೆಯಲ್ಲಿ ಪ್ರತಿಯೊಂದು ಮಾಹಿತಿ ಸಿಗುತ್ತೆ. ಆದ್ರೆ ಮುಖ್ಯವಾಗಿ ಅಲ್ಲಿ ಸಮಯ ವ್ಯರ್ಥ ಮಾಡಬಾರ್ದು. ನಮಗೆ ಬೇಕಾಗಿರುವಂತಹ ಒಂದು ವಿಷಯ ಎಲ್ಲಿ ಸಿಕ್ಕಿದ್ರೂ ಬೇಗ ತೆಗೆದುಕೊಂಡು ಅದನ್ನ ನಮ್ಗೆ ಹೇಗೆ ಬೇಕೋ ಹಾಗೆ ಅನಲೈಸ್ ಮಾಡಿ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡು ನೋಟ್ಸ್ ಪ್ರಿಪೇರ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಸೊ ಹಾಗಾಗಿ ಯಾವುದೇ ಒಂದು ಪರ್ಟಿಕ್ಯುಲರ್ ನಾನು ಮುಖ್ಯವಾಗಿ ಬಳಸ್ತಾ ಇದ್ದಿದ್ದಂದ್ರೆ ಈಗ PIB ಅಂತ ಒಂದು ಇದೆ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ. ಅಲ್ಲಿ ನಮಗೆ ಸರ್ಕಾರದ ವತಿಯಿಂದ ನಡೀತಾ ಇರುವಂತಹ ಎಲ್ಲಾ ಸ್ಕೀಮ್ಸ್ ಇರ್ಬೋದು, ಅಪ್ಡೇಷನ್ ಆವಾಗೇ ಬರುತ್ತೆ. RSS ಫೀಡರ್ ಅಂತ ಟೆಕ್ನಾಲಜಿಯಲ್ಲಿ ಬರುತ್ತೆ. ಸೊ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆದ ತಕ್ಷಣ ಏನ್ ಒಂದು ಹೊಸದಾಗಿ ಬರುತ್ತೋ ಅದನ್ನ ತಮಗೆ ಆಲ್ರೆಡಿ ಅಲರ್ಟ್ಸ್ ಬರುತ್ತೆ. ತಾವು ಹಾಗೆ ನೋಡ್ಕೊಂಡು ಇದು ನನ್ನ ಸಿಲೆಬಸ್ಗೆ ರಿಲೆವೆಂಟ್ ಆಗಿದೆಯಾ, ಇದು ಬಹಳಷ್ಟು ಮುಖ್ಯ. ಎಲ್ಲದನ್ನು ಓದೋದಕ್ಕಿಂತ ನನ್ನ ಸಿಲೆಬಸ್ಗೆ ರಿಲೆವೆಂಟ್ ಆಗಿದೆಯಾ ಅಂತ ಫಸ್ಟ್ ಡಿಸೈಡ್ ಮಾಡಿ ಆಮೇಲೆ ಅದನ್ನ ಅನಲೈಸ್ ಮಾಡಬೇಕು. ಸೊ ಆಮೇಲೆ ಗವರ್ಮೆಂಟ್ ಮಿನಿಸ್ಟ್ರೀಸ್ ವೆಬ್ಸೈಟ್ಸ್ ಅಲ್ಲಿ ಈಗ ಎನ್ವೈರ್ಮೆಂಟ್ ಗೆ ಏನ್ ರಿಸೋರ್ಸಸ್ ಅಂತ ಬಹಳಷ್ಟು ಜನ ಕೇಳ್ತಾರೆ. ಈಗ ಅದರಲ್ಲಿ ನಮ್ಮ ಎನ್ವೈರ್ಮೆಂಟ್ ಮಿನಿಸ್ಟ್ರಿ ವೆಬ್ಸೈಟ್ ನೋಡಬಹುದು, ಇಶ್ಯೂಸ್ ಬಗ್ಗೆ ಎಲ್ಲಾನು, ಚಾಲೆಂಜಸ್ ಏನು ಆ ತರ ಎಲ್ಲಾನು ಇರುತ್ತೆ. ಅದೇ ನಂತರ UN ವೆಬ್ಸೈಟ್ಸ್ ಇರುತ್ತೆ, ಯುನೈಟೆಡ್ ನೇಷನ್ಸ್ ವೆಬ್ಸೈಟ್ಸ್, UNFCC ಈ ತರ ಒಂದು ಆರ್ಗನೈಸೇಷನ್ ವೆಬ್ಸೈಟ್ಸ್ ಅಲ್ಲಿ ಎಮರ್ಜಿಂಗ್ ಚಾಲೆಂಜಸ್ ಅಪ್ ಟು ಡೇಟ್ ಮಾಹಿತಿ ಇರೋದ್ರಿಂದ ತಾವು ಅದನ್ನು ಕೂಡ ನೋಡ್ತಾರೆ. ಮಿನಿಸ್ಟ್ರಿಗಳ ವೆಬ್ಸೈಟ್ ನಿಂದ ಕೂಡ ಅಷ್ಟೇ ಮುಖ್ಯವಾದ ವಿಷಯಗಳು ನಮಗೆ ಸಿಗುತ್ತೆ ಅಂತ ಹೇಳ್ತೀರಾ. ಈಗ ಚರ್ಚೆನ ಮುಂದುವರಿಸೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ಬಗೆ ಬಗೆಯ ಫೇಶಿಯಲ್ಸ್, ಟ್ರೆಂಡಿ ಆಭರಣಗಳು, ಕೂದಲಿನ ಅಂದಕ್ಕೆ ಪ್ರಾಕೃತಿಕ ಪರಿಹಾರಗಳು, ನಿಮ್ಮ ಅಂದಕ್ಕೆ ತಕ್ಕಂತಹ ಉಡುಪುಗಳು, ಹೀಗೆ 10 ಹಲವಾರು ಮಾಹಿತಿಗಳಿಗಾಗಿ ವೀಕ್ಷಿಸಿ. ಸೌಂದರ್ಯದ ಜೊತೆಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಚೆಲುವಿಗೆ ಚಿತ್ತಾರ. ಭಾನುವಾರದಿಂದ ಬುಧವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ, ಗುರುವಾರ ಮತ್ತು ಶುಕ್ರವಾರ ಬೆಳಗ್ಗೆ 11:30 ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ಸ್ವಾಗತ, ಶುಭ ಸ್ವಾಗತ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕ್ರೋಧವಿದ್ದವನಿಗೆ ಗಾದೆಯ ಮೊದಲಿನ ಭಾಗ. ಉಷ್ಣವಾಗು ಸರ್. ಆಯ್ಕೆ 2 ಸರ್. ಮನಸ್ವಿ ಅಂತ ಹೇಳಿದ್ರೆ ಸ್ವಾಭಿಮಾನಿ. ಪದ್ಮ ವಿಭೂಷಣ. ಆಯ್ಕೆ 3 ಸರ್. 2ನೇ ನಾಗರಾವ್. ಅತ್ಯಂತ ಒರಟು ಸಮುದ್ರ ಇಲ್ಲಿ, ಈಜಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಮಣಿಪುರ್. ಇಂಪಾಲ್. ಬೆಮೆಲ್ಸ. ಜರ್ಮನಿ. ಮನೋಹರಿ ಅಂದ್ರೆ ಮನಸ್ಸನ್ನ ಅಪಹರಿಸುವವಳು ಎನ್ನುವ ಅರ್ಥ ಬರುತ್ತೆ. ಮನೆ ಮುರಿ. ಎಷ್ಟನೇದು ಸರ್? 1ನೇದು. ಅಜಾತ ಶತ್ರು. 394. ನಶ್ವರ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನ ನೋಡುವ ಸಮಯ, ಪುಸ್ತಕಗಳನ್ನ ವಿತರಿಸುವ ಸಮಯ ಬಂದಿದೆ. ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ನಂದಿನಿ KR ಅವರು, UPSC ನಾಗರಿಕ ಸೇವಾ ಪರೀಕ್ಷೆಯ ಅಗ್ರಶ್ರೇಯ ಅಂಕಿತೆ. ಇವರೊಂದಿಗೆ ಮಾತನ್ನ ಮುಂದುವರಿಸೋಣ. ಅದಕ್ಕೆ ಮುಂಚೆ ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ತಿಪ್ಟೂರ್ನಿಂದ ವಿಜಯ್ ಕುಮಾರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ವಿಜಯ್ ಕುಮಾರ್ ಅವರೇ, ಕೇಳಿ ನಿಮ್ ಪ್ರಶ್ನೆ. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ನಾವು ಕನ್ನಡ ಮೀಡಿಯಂ ಇಂದ ಓದಿರೋದ್ರಿಂದ UPSC ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿ ಪ್ರಿಪೇರ್ ಆಗ್ಬೇಕಂತ ಮ್ಯಾಮ್? ತಮ್ಮ ಪ್ರಶ್ನೆಗೆ ನಂದಿನಿ ಅವರು ಉತ್ತರಿಸ್ತಾರೆ. ನಮಸ್ತೆ. ನಮಸ್ತೆ ಮೇಡಮ್.
ಮಾಧ್ಯಮ ಅನ್ನೋದು ಖಂಡಿತವಾಗ್ಲೂ ಯಾವ ಭಾಷೆ ಆಯ್ಕೆ ಮಾಡ್ಕೊಂತೀರಾ ಅದು ಖಂಡಿತ ಚಾಲೆಂಜ್ ಅಲ್ಲ. ಎಲ್ಲಾ ಭಾಷೆ, ನಮ್ದು ಶೆಡ್ಯೂಲ್ ಲ್ಯಾಂಗ್ವೇಜಸ್ ಏನಿದೆ ಸಂವಿಧಾನದಲ್ಲಿ, ಎಲ್ಲಾ ಭಾಷೆಯಲ್ಲೂ ಎಕ್ಸಾಮ್ ಬರೆಯುವಂತ ಒಂದು ಅವಕಾಶ ಖಂಡಿತವಾಗ್ಲೂ ಇದೆ. ಆದ್ರೆ ಮುಖ್ಯವಾಗಿ ಬೇಕಾಗಿರುವಂತದ್ದು ತಮಗೆ ಈ ಎಕ್ಸಾಮ್ಸ್ ನ ಸೋರ್ಸಸ್ ನ ಕನ್ನಡದಲ್ಲಿ ಹೇಗೆ ತಾವು ಪಡ್ಕೊಂತೀರಾ ಅಂತ. ಈಗ ಇಂಗ್ಲಿಷ್ ನಲ್ಲೇನೆ ಸೋರ್ಸಸ್ ನ ಸಿಕ್ಕಿದ್ರು ಅದನ್ನ ಕನ್ನಡಕ್ಕೆ ಭಾಷಾಂತರಿಸಿಕೊಳ್ಳೋದು ಹೇಗೆ ಅಂತ. ಈಗಾಗಲೇ ಬಹಳಷ್ಟು ಜನ ಕನ್ನಡ ಮಾಧ್ಯಮವನ್ನ ತೆಗೆದುಕೊಂಡು ಸಫಲರಾಗಿರುವಂತ ಅಭ್ಯರ್ಥಿಗಳು ತಮ್ಮ ಒಂದು ವೆಬ್ಸೈಟ್ ನಲ್ಲಿ ಅಥವಾ ಬ್ಲಾಗ್ಸ್ ಅಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾವ್ಯಾವ ಪುಸ್ತಕಗಳನ್ನ ಓದಬೇಕು, ಯಾವ್ಯಾವ ಪುಸ್ತಕಗಳು ಎಲ್ಲೆಲ್ಲಿ ಸಿಗುತ್ತೆ, ಕನ್ನಡ ಮಾಧ್ಯಮದಲ್ಲಿ ವಿಶೇಷವಾಗಿ ಬರೆಯೋರಿಗೆ. ಅಂದ್ರೆ ಕನ್ನಡ ಸಾಹಿತ್ಯ ತಗೊಂಡ್ರೆ ಏನು ಅಂತ ಪ್ರಾಬ್ಲಮ್ ಇರಲ್ಲ. ಅದೇ ತಾವು ಬೇರೆ ಯಾವ್ದಾದ್ರು ಐಚ್ಛಿಕ ವಿಷಯ ತಗೊಂಡು ಅಥವಾ ಜನರಲ್ ಸ್ಟಡೀಸ್ ನ ಬರೆಯುವಾಗ ಕನ್ನಡ ಮಾಧ್ಯಮದಲ್ಲಿ ತಾವು ಬರಿತಾ ಇದ್ದೀರಾ ಅಂತಂದ್ರೆ ಸೋರ್ಸಸ್ ತುಂಬಾ ಮುಖ್ಯ ಆಗುತ್ತೆ, ಕನ್ನಡ ಭಾಷೆಯಲ್ಲೇ ಸಿಗುವಂತ ಸೋರ್ಸಸ್. ಸೊ ಹಾಗಾಗಿ ಕನ್ನಡ ಸೋರ್ಸಸ್ ನ ಹೇಗೆ ತಾವು ಪಡ್ಕೋತೀರಾ. ಪ್ರೀವಿಯಸ್ ಇಯರ್ಸ್ ಟಾಪರ್ಸ್ ಆಗಿರ್ಬೋದು, ನಮ್ಮ ಕರ್ನಾಟಕದಿಂದ ಬಹಳಷ್ಟು ಮಂದಿ ಕನ್ನಡ ಮಾಧ್ಯಮ ತಗೊಂಡೇ ಎಕ್ಸಾಮ್ ನಲ್ಲಿ ಸಫಲರಾಗಿರೋರಿದ್ದಾರೆ. ಅವರೆಲ್ಲ ತಮ್ಮ ವೆಬ್ಸೈಟ್ಸ್ ಅಲ್ಲಿ ಸೋರ್ಸಸ್ ನ ಕೊಟ್ಟಿದ್ದಾರೆ. ಸೊ ಅದನ್ನ ತಾವು ಖಂಡಿತ ನೋಡಬಹುದು ಅಂತ ನಾನು ಹೇಳ್ತೀನಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಾದ್ರೆ, ಈ ಸಂದರ್ಶನ ಪ್ರಕ್ರಿಯೆ ಅನ್ನುವಂಥದ್ದು ತುಂಬಾ ಇಕ್ಕಟ್ಟಿನಲ್ಲಿ ನಡೆಯುತ್ತೆ ಅನ್ನುವಂತಹ ಒಂದು ಭಯ ಇದೆ. ಅಂದ್ರೆ ಅವರೆಲ್ಲ ನಮಗೆ ಹೆದರಿಸ್ತಾರೆ, ಪುಂಖಾನುಪುಂಖವಾಗಿ ಪ್ರಶ್ನೆಗಳು ಬರ್ತಿರುತ್ತೆ ಅನ್ನುವಂತಹ ಒಂದು ಭಯ ನಾರ್ಮಲ್ ಆದಂತಹ ಪ್ರತಿಯೊಬ್ಬ UPSC ಆಸ್ಪಿರೆಂಟ್ಗೆ ಯಾರೋ ತುಂಬಿಸ್ಬಿಟ್ಟಿರ್ತಾರೆ, ಅದು ಸರಿಯಾದ ಮಾರ್ಗದರ್ಶನ ಸಿಗದೆ. ಸಂದರ್ಶನ ಪ್ರಕ್ರಿಯೆ ನಿಜವಾಗ್ಲೂ ನಿಮಗೆ ಹೇಗಿತ್ತು, ಹೇಗಿರುತ್ತೆ? ಸಂದರ್ಶನದಲ್ಲಿ ಹಲವಾರು ಬಗೆ ಇರುತ್ತೆ. ಅಂದ್ರೆ ಈಗ ಅಲ್ಲಿ ಮುಖ್ಯವಾಗಿ ಈ ತರ ಒಂದು 5-6 ಜನ ನುರಿತರು, ಅಂದ್ರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಯಾರಿರ್ತಾರೆ, ಸೇವೆಯಲ್ಲಿ ಆಲ್ರೆಡಿ ಇರೋರು ಅಥವಾ ಅಕಾಡೆಮಿಷಿಯನ್ಸ್ ಕೂತ್ಕೊಂಡಿರ್ತಾರೆ. ಅಲ್ಲಿ ಅಭ್ಯರ್ಥಿ ಇರ್ತಾರೆ. ಅಲ್ಲಿ ನಡೆಯುವಂತದ್ದು ಮುಖ್ಯವಾಗಿ ಒಂದು ಡಿಸ್ಕಷನ್. ಸೊ ಯಾವ್ದಾದ್ರು ಒಂದು ಕರೆಂಟ್ ಅಫೇರ್ಸ್ ನಲ್ಲಿ ನಡೀತಾ ಇರುವಂತ ವಿಷಯ, ಪ್ರಚಲಿತ ವಿದ್ಯಮಾನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಅಥವಾ ತಾವು ಒಂದು ಮಾಹಿತಿಯನ್ನ ಕೊಟ್ಟಿರ್ತೀರಾ ಆಲ್ರೆಡಿ, ತಮ್ಮ ಸ್ವವಿವರ ಇರುವಂತದ್ದು, ತಾವು ಯಾವ ಪದವಿ ಮಾಡಿದ್ದೀರಾ, ಎಲ್ಲಿ ಕೆಲಸ ಮಾಡಿದ್ದೀರಾ, ಅಥವಾ ತಮ್ಮ ಒಂದು ಹವ್ಯಾಸಗಳೇನು, ಇದರೆಲ್ಲದರ ಬಗ್ಗೆ ಒಂದು ಮೊದಲೇ ಅವರಿಗೆ ಒಂದು ವಿಷಯವನ್ನ ನಾವು ತಿಳಿಸಿರ್ತೀವಿ, ಖಂಡಿತವಾಗ್ಲೂ ತಿಳಿದಿರ್ತೀವಿ. ಅಲ್ಲಿ ಮುಖ್ಯವಾಗಿ ಅವ್ರು ಏನಪ್ಪಾ ನೋಡ್ತಾರೆ ಅಂದ್ರೆ ಈ ವ್ಯಕ್ತಿತ್ವ ಸೇವೆಗೆ ಅರ್ಹ ಹೌದಾ ಅಲ್ಲೋ ಅಂತ ಅವ್ರಿಗೆ ಜಡ್ಜ್ ಮಾಡ್ಲಿಕ್ಕೆ ಕೆಲವೊಂದು ಟಾಪಿಕ್ಸ್ ಬೇಕು ಡಿಸ್ಕಷನ್ ಮಾಡ್ಲಿಕ್ಕೆ, ಅದಷ್ಟೇ ನಡೆಯೋದು. ಹೌದು, ಕೆಲವೊಮ್ಮೆ ಸ್ಟ್ರೆಸ್ ನ ಖಂಡಿತವಾಗ್ಲೂ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಅದರ ಹಿಂದಿರುವ ಒಂದು ಉದ್ದೇಶ ಏನಂದ್ರೆ ತಾವು ಸ್ಟ್ರೆಸ್ ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ. ಹೌದು, ಖಂಡಿತವಾಗ್ಲು. ಹಾಗಾಗಿ ಈವನ್ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾ ಇದ್ರು ತಮಗೆ ಅರಿವಿರಬೇಕು ಅದರ ಉದ್ದೇಶ ನನ್ನಲ್ಲಿರುವಂತಹ ಒಂದು ಅರ್ಹತೆಯನ್ನು ಹೊರಗಡೆ ತರಲಿಕ್ಕೆ ಅಂತ ಅಷ್ಟೇ. ಸೊ ತಮ್ಗೆ ಉಳಿಪಟ್ಟು ಬೀಳ್ತಾ ಇದೆ ಅಂತ ಅಲ್ಲೇನಾದ್ರೂ ಅನ್ಸಿದ್ರೆ ಅದನ್ನ ಕಾಮಾಗಿ ತಗೊಳ್ಳಿ, ಶಾಂತವಾಗಿ ತಮಗೆ ಗೊತ್ತಿರುವಂತದನ್ನ ಹೇಳ್ಬಹುದು. ಅಥವಾ ಎಲ್ಲವನ್ನೂ ತಿಳಿದುಕೊಂಡಿರ್ಲೇಬೇಕು ಅನ್ನೋಂಥದ್ದೂ ಇಲ್ಲ. ತಮ್ಗೆ ಯಾವುದೇ ಒಂದು ವಿಷಯದ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ವಿನಮ್ರವಾಗಿ ವಿನಯತೆಯಿಂದ ಗೊತ್ತಿಲ್ಲ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಇನ್ಫ್ಯಾಕ್ಟ್ ನನಗೂ ಒಂದ್ ಪ್ರಶ್ನೆ ಗೊತ್ತಿರಲಿಲ್ಲ, ನಾನು ಹೇಳ್ದೆ ಗೊತ್ತಿಲ್ಲ ಅಂತ. ಎಲ್ಲಾನು ತಿಳ್ಕೊಳ್ಬೇಕು ಅಂತ ಒಂದು ಅವಶ್ಯಕತೆ ಏನೂ ಇಲ್ಲ. ಆದ್ರೆ ಮುಖ್ಯವಾಗಿ ತಾವು ಹೇಗೆ ಇಂಟ್ರಾಕ್ಟ್ ಮಾಡ್ತೀರಾ ತಿಳಿದಿರೋವರ ಜೊತೆ, ತಾವು ಹೇಗೆ ತಮ್ಮ ಡಿಫರೆನ್ಸ್ ಆಫ್ ಒಪಿನಿಯನ್, ಅಭಿಪ್ರಾಯವನ್ನು ಹೇಗೆ ಭಿನ್ನವಾಗಿದ್ದಾಗ ತಾವು ಹೇಗೆ ರಿಸೀವ್ ಮಾಡ್ತೀರಾ, ಹೇಗೆ ರಿಸೆಪ್ಟಿವ್ ಆಗಿದ್ದೀರಾ, ಇದನ್ನೆಲ್ಲಾನು ಟೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಈ ಮಿತ್ಸ್ ಎಲ್ಲ ಒಂದು ಮೂಡೋದು ಏನೇನಿದೆ ಕಲ್ಪನೆ ಇವೆಲ್ಲಾನು ಬಿಟ್ಟು ಖಂಡಿತವಾಗ್ಲೂ ಎಲ್ಲರಿಗೂ ಒಂದು ಚೇತೋಹಾರಿಯಾಗಿ ಪ್ರೀಕನ್ಸೆಪ್ಷನ್ಸ್ ಇಟ್ಕೊಂಡಿರ ಒಬ್ಬರ ಜೊತೆ ಇಂಟರಾಕ್ಟ್ ಮಾಡ್ತಾ ಇದೀವಿ, ಖುಷಿಯಾಗಿ ತಿಳ್ಕೊಂತಾ ಇದೀವಿ, ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೋದ್ರೆ ಖಂಡಿತವಾಗ್ಲೂ ಇಂಟರ್ವ್ಯೂ ವಿಲ್ ಬಿ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಇಂದಿಗೂ ನನ್ನ ಪ್ರತಿಯೊಂದು ಪ್ರಶ್ನೆ, ಪ್ರತಿಯೊಂದು ನಿಮಿಷ ಇಂಟರ್ವ್ಯೂದು ಖಂಡಿತವಾಗ್ಲೂ. ನಿಮ್ಮ ಅಂಕಗಳು ಕೂಡ ಅಷ್ಟೇ ಚೆನ್ನಾಗಿದೆ, 193 ಅಂಕಗಳನ್ನ ಗಳಿಸಿದ್ದೀರಾ 225ಕ್ಕೆ. ಇದು ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಚಾರ ಕೂಡ. ನಿಮ್ಮ ವ್ಯಕ್ತಿತ್ವನ ನಾವು ಇಲ್ಲೇ ಕೂಡ ನೋಡ್ತಾ ಇದ್ದೀವಿ. ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ಸುಂಕದ ಕಟ್ಟೆಯಿಂದ ಪುನೀತ್ ಅವರು ಮಾತಾಡ್ತಿದ್ದಾರೆ. ಮಾತಾಡಿ ಪುನೀತ್. ನಮಸ್ತೆ. ಗುಡ್ ಮಾರ್ನಿಂಗ್ ಮೇಡಮ್. ಹೇಳಿ ಮೇಡಮ್, ಫಸ್ಟ್ ರ್ಯಾಂಕ್ ಇದು ಮಾಡಿದ್ಕೆ ಥ್ಯಾಂಕ್ ಯು ಪುನೀತ್ ಅವರೇ, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ನಾನು UPSC ಆಸ್ಪಿರೆಂಟ್ ಮೇಡಮ್. ಬಟ್ ಆಪ್ಷನಲ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಆಪ್ಷನ್ಸ್ ಅಲ್ಲಿ ಯಾವ ತರ ಸ್ಟ್ರಾಟಜಿ ಇಟ್ಕೊಂಡು ಸೆಲೆಕ್ಟ್ ಮಾಡಬೇಕು ಅಂತ ಕೇಳಬೇಕಿತ್ತು. ಪುನೀತ್ ಅವರೇ, ಇದು ಬಹಳಷ್ಟು ಜನ ಫೇಸ್ ಮಾಡುವಂತ ಒಂದು ಮುಖ್ಯವಾದ ಚಾಲೆಂಜ್. ಇಲ್ಲಿ ನಮಗೆ ಒಂದು 4-5 ಅಂಶಗಳನ್ನ ತಲೆಯಲ್ಲಿಟ್ಕೊಂಡು ಒಂದು ಆಪ್ಷನ್ ಎಲ್ಲ ಸೆಲೆಕ್ಟ್ ಮಾಡಬೇಕು. ಮುಖ್ಯವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂತದ್ದು ತಮಗೆ ಆ ವಿಷಯದ ಬಗ್ಗೆ ಅಭಿರುಚಿ ಎಷ್ಟಿದೆ, ಎಷ್ಟು ಗಂಟೆಗಳ ಕಾಲ ತಾವು ಒಂದು ಬೋರ್ ಆಗದೆ ಆ ವಿಷಯವನ್ನ ಎಷ್ಟು ಚೇತೋಹಾರಿಯಾಗಿ
ಓದ್ತೀರಾ ಅನ್ನೋದು ಬಹಳಷ್ಟು ಮುಖ್ಯ ಆಗುತ್ತೆ. ಎಷ್ಟು ಆಪ್ಷನಲ್ಸ್ ಇದೆ ಅಂತ ಕೂಡ ಹೌದು, ಬಹಳಷ್ಟು ಆಪ್ಷನಲ್ಸ್ ಇರುತ್ತೆ. ಯಾವುದೇ ಒಂದು ಸ್ಟ್ರೀಮ್ ಇಂದ ತಗೊಳ್ಬಹುದು. ಅವ್ರು ಸೈನ್ಸ್ ಆಗಿರ್ಬೋದು, ಹ್ಯುಮ್ಯಾನಿಟೀಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಯಾವುದೇ ಒಂದು ವಿಷಯ ತೆಗೆದುಕೊಂಡ್ರು ತಾವು ಇಂಟ್ರೆಸ್ಟ್ ಇಂದ ಎಷ್ಟು ಗಂಟೆಗಳ ಕಾಲ ಅದನ್ನ ಖುಷಿಯಾಗಿ ಓದ್ತೀರಾ. ಯಾಕಂದ್ರೆ ಓದೋ ಒಂದು ಎಕ್ಸ್ಪೀರಿಯನ್ಸ್ ಬಹಳ ಇಷ್ಟಪಟ್ಟು ಓದ್ಬೇಕು. ಅದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬಹಳಷ್ಟು ಚೆನ್ನಾಗಿರುತ್ತೆ. ಅದು ನಾನು ಅದೇ ಯಾವಾಗ ಹೇಳೋದು, ಈ ಸ್ಟೂಡೆಂಟ್ ಲೈಫ್ ಏನಿದೆ, ಓದೋ ಒಂದು ಲೈಫ್ ಏನಿದೆ, ಈ ಹಂತನೇ ಗೋಲ್ಡನ್ ಪೀರಿಯಡ್. ಆಕ್ಚುಲಿ ಬಹಳಷ್ಟು ಚೆನ್ನಾಗಿರುತ್ತೆ. ಓದುವಂತ ಒಂದು ಟೈಮ್ ಬಹಳಷ್ಟು ಸಿಗೋದಿಲ್ಲ ಮುಂದೆ. ಅದಕ್ಕೆ ಬಹಳ ಇಷ್ಟಪಟ್ಟು ಓದಬೇಕು ಅಂತ ನಾನು ಹೇಳುವಂತದ್ದು. ಸೊ ಆ ವಿಷಯ ನಾವು ಇಷ್ಟಪಟ್ಟು ಆಯ್ಕೆ ಮಾಡ್ಕೊಳ್ಬೇಕು. ನಂತರ ರಿಸೋರ್ಸಸ್ ಸಿಗ್ತಾ ಇದೆಯಾ, ಸೋರ್ಸಸ್ ಸಿಗ್ತಾ ಇದೆಯಾ ನನಗೆ ಈ ಒಂದು ಆಪ್ಷನಲ್ ತಗೊಂಡ್ರೆ. ಇನ್ನೊಂದು ಗೈಡೆನ್ಸ್ ಸಿಗ್ತಾ ಇದೆಯಾ ನಮ್ಗೆ, ಯಾರಾದ್ರೂ ಆಲ್ರೆಡಿ ಈ ತರ ಬರ್ದಿರೋರು ಅಥವಾ ವೆಬ್ಸೈಟ್ಸ್ ಅಲ್ಲಿ ಗೈಡೆನ್ಸ್ ಸಿಗ್ತದ ನೋಡ್ಬೇಕು. ಹಾಗಾಗಿ ಖಂಡಿತವಾಗ್ಲೂ ಇವೆಲ್ಲ ಅಂಶಗಳನ್ನ ನೋಡ್ಕೊಳ್ಬೇಕು. ಆದ್ರೆ ಮುಖ್ಯವಾಗಿ ಇಂಟ್ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ನಂದು ವೈಯಕ್ತಿಕವಾದ ಅಭಿಪ್ರಾಯ. ಯಾಕಂದ್ರೆ ಕನ್ನಡ ಸಾಹಿತ್ಯವನ್ನ ತೆಗೆದುಕೊಂಡು ಅಭಿರುಚಿ ಇರೋದ್ರಿಂದಾನೇ ನೀವು ಅದರಲ್ಲಿ ಉತ್ತಮವಾದ ಅಂಕಗಳನ್ನ ಗಳಿಸಿದ್ದೀರಾ. ಈಗ ಮತ್ತೊಂದು ಕರೆ ಇದೆ, ಗಮನಿಸೋಣ. ನಮಸ್ತೆ, ಮಾತನಾಡಿ. ಹಲೋ. ಹಾ, ಹೇಳಿ ಈರಣ್ಣ ಅವರೇ, ಹೇಳಿ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಾವು ಮಾಲಿಂಗ್ಪುರದಿಂದ ಮಾತಾಡೋದ್ರಿ, ಬಾಗಲಕೋಟೆ ಡಿಸ್ಟಿಕ್ ಇಂದ. ಹಾ, ಮಾತಾಡಿ, ಕೇಳಿಸ್ಕೊತಾ ಮೇಡಮ್. ಮೇನ್ಸ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಉತ್ತರವನ್ನು ಬಡಿಬೇಕು? ಒಂದು ಕ್ವಶನ್ ಮೇಡಮ್, ಅದು ಒಂದು ಮಾರ್ಕ್ಸಿಗೆ 12.5 ಮಾರ್ಕ್ಸ್ ಏನು ಇರ್ತದೆ, ಅದಕ್ಕೆ ಎಷ್ಟು ಪೇಜ್ ಬರಿಬೇಕು ಅನ್ನೋದು ಗೊತ್ತಿಲ್ಲ ಮೇಡಮ್. ಮತ್ತೆ ಒಂದನೇ ಕ್ವಶನ್ ರೀ, ಎರಡನೇ ಪ್ರಶ್ನೆ ನಾವು ಯಾವ ರೀತಿ ಎಲ್ಲಿ ಪಡೆದ್ರೆ ನಮಗೆ ಮುಖ್ಯ ಅನ್ನೋದನ್ನ ತಿಳಿಸ್ಕೊಡಿ ಮೇಡಮ್. ಎರಡನೇ ಪ್ರಶ್ನೆ ಮತ್ತೊಮ್ಮೆ ಕ್ಲಿಯರ್ ಆಗಿ ಕೇಳಬಹುದಾ? ನಾವು ಎಲ್ಲಿ ಕೋಚಿಂಗ್ ಪಡೆದ್ರೆ ಯಾವ ಪ್ಲೇಸ್, ಬಹುಶಃ ದೆಹಲಿ ಇರ್ತಾರೆ, ಒಬ್ಬ ಬೆಂಗಳೂರು ಇರ್ತಾರೆ, ಯಾವ ಸ್ಥಳದಲ್ಲಿ ನಾವು ಕೋಚಿಂಗ್ ಪಡೆದ್ರೆ ನಮಗೆ ಉಪಯುಕ್ತ? ಮತ್ತು ಮೇಡಮ್ ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ಮೇನ್ಸ್ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಎಷ್ಟು ಪೇಜ್ ಎಷ್ಟು ವರ್ಡ್ ಕೊಡಿರ್ತಾರೆ ಮೇಡಮ್, ಎಷ್ಟು ಪೇಜ್ ನಾವು ಆನ್ಸರ್ ಮಾಡ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಕೊಡಿ ಮೇಡಮ್. 2 ಪ್ರಶ್ನೆಗಳಿದೆ. ಒಂದು ಮೇನ್ಸ್ ಎಕ್ಸಾಮಿನ ಒಟ್ಟು ಉತ್ತರದ. ಖಂಡಿತವಾಗ್ಲು ಮೊದಲೇ ಪ್ರಶ್ನೆ ಬಹಳಷ್ಟು ಮುಖ್ಯವಾದ ಪ್ರಶ್ನೆ ಇದು. ಯಾಕಂದ್ರೆ ಮೇನ್ಸ್ ಅಲ್ಲಿ ಏನ್ ಬರವಣಿಗೆ ಮಾಡ್ತೀರಲ್ವಾ, ಬರವಣಿಗೆನೆ ಬಹಳಷ್ಟು ಮುಖ್ಯ ಆಗುತ್ತೆ. ಬರವಣಿಗೆ ಶೈಲಿ, ಬರವಣಿಗೆ ಕಂಟೆಂಟ್ ಹೇಗಿದೆ ಅನ್ನೋದು ಬಹಳಷ್ಟು ಮುಖ್ಯ. ಹಾಗಾಗಿ ಮೇನ್ಸ್ ಎಕ್ಸಾಮ್ ನಲ್ಲಿ 20 ಅಥವಾ 25 ಪ್ರಶ್ನೆಗಳಿರುತ್ತೆ. ಅದು ಒಂದೊಂದ್ಸಲ ಒಂದೊಂದ್ ತರ ಚೇಂಜ್ ಆಗುತ್ತೆ. 12.5 ಅಂಕ ಇರುತ್ತೆ, 20 ಪ್ರಶ್ನೆ ಒಂದೊಂದು. ಇಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬರು ಎದುರಿಸುವಂತ ಒಂದು ಚಾಲೆಂಜ್ ಏನಪ್ಪಾ ಅಂದ್ರೆ ಸ್ಪೇಸ್, ಸಮಯ, ಜಾಗ ಮತ್ತೆ ಕಾಲ, ಟೈಮ್, ಸ್ಪೇಸ್ ಅಂಡ್ ಟೈಮ್ ಕನ್ಸ್ಟೆಂಟ್ಸ್. ಪ್ರತಿಯೊಂದು ಪ್ರಶ್ನೆ ಇಲ್ಲಿ ಬರ್ದಿದ್ರೆ ಅದ್ರ ಕೆಳಗಡೆ ಇಂತಿಷ್ಟೇ ಜಾಗ ಅಂತ ಆಲ್ರೆಡಿ ನಿಗದಿಪಡಿಸಲಾಗಿರುತ್ತೆ. ಅದರ ನಂತರ ಬೇರೆ ಒಂದು ಪ್ರಶ್ನೆ ಅವರೇ ಮುದ್ರಿಸಿಟ್ಟಿರ್ತಾರೆ. ಹಾಗಾಗಿ ಸ್ಪೇಸ್ ಮತ್ತು ಪ್ರತಿಯೊಂದು ಪ್ರಶ್ನೆಗೆ ಇಷ್ಟೇ ಸಮಯ ಅಂತ ನಿರ್ಧಾರ ಆಲ್ರೆಡಿ ಆಗಿರುತ್ತೆ. ಹಾಗಾಗಿ ಇವೆರಡರ ಚೌಕಟ್ಟಿನೊಳಗೆ ನಮಗೆ ಗೊತ್ತಿರುವಂತ ಎಲ್ಲ ಒಂದು ಮಾಹಿತಿಯನ್ನ ಆ ಪ್ರಶ್ನೆಗೆ ಎಷ್ಟು ಬೇಕಾಗಿರುತ್ತೋ ಆ ನಿಟ್ಟಿನಲ್ಲಿ ಚೌಕಟ್ಟಾಗಿ ಅಂದವಾದ ಆನ್ಸರ್ನ ಬರಿಬೇಕು ಅಂತಂದ್ರೆ ಇದು ಒಂದು ಒಳ್ಳೆ ಚಾಲೆಂಜ್ ಆಕ್ಚುಲಿ. ಸೊ ಈ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಈ ಪ್ರಶ್ನೆನ ಸೂಕ್ತವಾಗಿ ಅರ್ಥ ಮಾಡ್ಕೊಳ್ಬೇಕು. ಮೊದಲು ಈ ಪ್ರಶ್ನೆ ಏನ್ ಕೇಳಿದ್ದಾರೆ, ಟು ದ ಪಾಯಿಂಟ್, ಆ ಪ್ರಶ್ನೆಗೆ ನೇರವಾದ ಒಂದು ಉತ್ತರ ಬರಿಬೇಕಾಗುತ್ತೆ. ಸೊ ಈಗ ಸ್ಪೇಸ್ ಅಂಡ್ ಟೈಮ್ ಕನ್ಸ್ಟೆಂಟ್ ಇದೆ ಅಂತ ಅನ್ಕೊಳ್ಳೋಣ. 1 ಅಥವಾ 2 ಸಾಲಿನ ಒಂದು ಇಂಟ್ರೊಡಕ್ಷನ್ ಅಂದ್ರೆ ಪೀಠಿಕೆ, ಅದಾದ ನಂತರ ವಿಷಯ ನಿರೂಪಣೆ, ಆ ಪ್ರಶ್ನೆಗೆ ಏನ್ ಕೇಳಿದ್ದಾರೆ ಅದಕ್ಕೆ ಬೇಕಾಗಿರುವಂತ ಇಂಪಾರ್ಟೆಂಟ್ ಕಂಟೆಂಟ್, ಅದನ್ನ ಮೇ ಬಿ ಪಾಯಿಂಟ್ ವೈಸ್ ಬರಿಬಹುದು, ಅಥವಾ ಪ್ಯಾರಾಗ್ರಾಫ್, ಒಂದು ವಿಷಯ ಒಂದು ಪ್ಯಾರಾಗ್ರಾಫ್ ಅಲ್ಲಿ, ಇನ್ನೊಂದು ವಿಷಯ ಇನ್ನೊಂದು ಪ್ಯಾರಾಗ್ರಾಫ್ ಅಲ್ಲಿ ಬರಿಬಹುದು. ಇನ್ನು ಕೆಲವರು ಚಿತ್ರ ಮಾಧ್ಯಮದಲ್ಲಿ ಅಂದ್ರೆ ಈಗ ಫ್ಲೋ ಚಾರ್ಟ್ಸ್ ಹಾಕ್ಬಹುದು, ಗ್ರಾಫ್ಸ್ ಹಾಕ್ಬಹುದು. ಎಷ್ಟು ಬೆಟರ್ ಆಗಿ, ಎಷ್ಟು ಡೈವರ್ಸ್ ಆಗಿ ನಾವು ಆನ್ಸರ್ನ ಪ್ರೆಸೆಂಟ್ ಮಾಡ್ತೀವಿ ಚೌಕಟ್ಟಾಗಿ, ಓದ್ ತಕ್ಷಣ ಅರ್ಥ ಆಗುತ್ತೆ, ಅಷ್ಟು ಚೆನ್ನಾಗಿ ಇವನ್ ವ್ಯಾಲ್ಯೂಯೇಟರ್ಗೂ ಬಹಳಷ್ಟು ಹೆಲ್ಪ್ ಆಗುತ್ತೆ ನೋಡಿದ ತಕ್ಷಣ. ಅದನ್ನು ಮುಖ್ಯ ಆಗುತ್ತೆ. ಆಮೇಲೆ ಒಂದು ಒಳ್ಳೆ ಕನ್ಕ್ಲೂಷನ್, ತಾವು ಏನು ಪ್ರಶ್ನೆ ಕೇಳಿದ್ದಾರೆ ಆ ಪ್ರಶ್ನೆಗೆ ತಮ್ಮ ಅಭಿಪ್ರಾಯ ಏನು, ಕೊನೆಯದಾಗಿ ಕನ್ಕ್ಲೂಷನ್. ಸೊ ಈ ಮೇನ್ಸ್ ಅಲ್ಲಿ ಬಹಳಷ್ಟು ಮುಖ್ಯ ಆಗೋದೇನೆ ಈ ಬರವಣಿಗೆ. ಅದಕ್ಕೆ ಏನಪ್ಪಾ ಮಾಡಬೇಕು, ನಾನು ಯಾವಾಗೂ ಹೇಳ್ತೀನಿ ಮೇನ್ಸ್ ಇಸ್ ಆಲ್ ಅಬೌಟ್ ರೈಟ್ ಅಂತ. ಪ್ರಿಲಿಮ್ಸ್ ಇಸ್ ರೀಡ್, ಅದ್ರಿಂದ ಮೇನ್ಸ್ ಇಸ್ ಅಬೌಟ್ ರೈಟ್. ಯಾಕಪ್ಪ ಅಂದ್ರೆ ಇರೋ ಒಂದು 3 ಗಂಟೆಗಳ ಕಾಲ 250 ಮಾರ್ಕ್ಸ್ಗೆ ತಾವು ಬರೀಬೇಕು ಅಂತಂದ್ರೆ ಎಲ್ಲ ಪ್ರಶ್ನೆಗಳನ್ನು ಬಿಡದಿರ ಬರೆಯುವಂತದ್ದು ಒಂದು ಚಾಲೆಂಜ್. ನನ್ನ 2ನೇ ಪ್ರಯತ್ನದಲ್ಲಿ ನನಗೆ ಎದುರಿಸಿದ ಮುಖ್ಯವಾದ ಚಾಲೆಂಜ್ ಅಂದ್ರೆ ನಾನು ಒಂದೂ ಬರವಣಿಗೆ ಮಾಡಿರಲಿಲ್ಲ. ಹಾಗಾಗಿ ಈ 4ನೇ ಅಟೆಂಪ್ಟ್ ಏನ್ ಬರ್ದೆ ನಾನು ಈ ಒಂದು ಪ್ರಯತ್ನದಲ್ಲಿ ಫೋಕಸ್ ಮಾಡಿದ್ದೆಲ್ಲಾನು ಒಂದು ಬರವಣಿಗೆ ಓದಿದ್ದು ಆಲ್ರೆಡಿ ಮುಗ್ದಿದ್ರಿಂದ ಅದನ್ನ ಹೇಗೆ ಒಂದು ನಿರ್ಧಾರಿತವಾದ ಸಮಯದಲ್ಲಿ ಹೇಗೆ ಅಭಿವ್ಯಕ್ತಿಸಬೇಕು. ಹಾಗಾಗಿ ಬರೀ ಟೆಸ್ಟ್ ಅನ್ನೇ ತಗೊಂಡೆ ಈ ವರ್ಷ. ಸೊ ಇದು ಈ ಕೋಚಿಂಗ್ ಅದ್ರ ಜೊತೆಗೇನೆ ನಾವು ಜಾಯಿನ್ ಮಾಡಬಹುದು 2ನೇ ಪ್ರಶ್ನೆಯನ್ನು. ಇದೊಂದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಡೆಲ್ಲಿಗೆ ಹೋಗ್ಬೇಕು ಅಥವಾ ಬೆಂಗಳೂರಿನಲ್ಲಿ ಕೋಚಿಂಗ್ ತಗೊಳ್ಬೇಕು ಅಥವಾ ಚೆನ್ನೈನಲ್ಲಿ ತಗೊಳ್ಬೇಕು, ಎಲ್ಲಾದ್ರೂ ಬಹಳಷ್ಟು ಸೆಂಟರ್ಸ್ ಇದೆ. ನಾನು
ತಗೊಂಡೆ ಆಕ್ಚುಲಿ. ಬಟ್ ಏನಪ್ಪಾ ಅಂದ್ರೆ ಒಂದು ಗೈಡೆನ್ಸ್ ಇರೋದಿಲ್ಲ. ಎಕ್ಸಾಮ್ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲದೆ ಇರುವಂತ ಸಂದರ್ಭದಲ್ಲಿ ಈ ಎಕ್ಸಾಮ್ಗೆ ಧುಮುಕ್ದೆ ನಾನು. ಹಾಗಾಗಿ ಒಂದು ಮಾರ್ಗದರ್ಶನ ಅನ್ನೋದು ಬಹಳಷ್ಟು ಮುಖ್ಯ. ಆ ಮಾರ್ಗದರ್ಶನ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲೇ ಸಿಗ್ಬೇಕು ಅಂತ ಏನೂ ಇಲ್ಲ. ಇವಾಗ ಮಾಹಿತಿ ತಂತ್ರಜ್ಞಾನ ಇರೋದ್ರಿಂದ ಸಿಲೆಬಸ್ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡಬಹುದು. ಆನ್ಲೈನ್ ಅಲ್ಲೇನೆ ಯಾವ ಎಕ್ಸಾಮ್ ಪ್ರಕ್ರಿಯೆ ಏನು, ಸೋರ್ಸಸ್ ಏನು ಆನ್ಲೈನ್ ಅಲ್ಲಿ ಇರುತ್ತೆ. ಇದೂನು ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ನಾನು ಎಕ್ಸಾಮ್ ತಗೊಂಡಿದ್ದು. ಹಾಗಾಗಿ ತಾವು ಕೀಳರಿಮೆಯನ್ನ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಸ್ಟಾರ್ಟ್ ಮಾಡ್ತಾ ಇರೋವಾಗ ತಮಗ್ ಬೇಕಾಗಿರುವಂತದ್ದು ಒಂದು ಮಾರ್ಗದರ್ಶನ. ಯಾವ ಸಬ್ಜೆಕ್ಟ್ ತಗೊಳ್ಬೇಕು, ಆಪ್ಷನಲ್ ಯಾವ್ದು ತಗೊಳ್ಬೇಕು, ಸಿಲೆಬಸ್ ಏನು, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಯಾವ ರೀತಿ ಆನ್ಸರ್ಸ್ ಬರೀಬೇಕು, ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಇಂಟರ್ವ್ಯೂ ಹೇಗಿರುತ್ತೆ, ಇದೆಲ್ಲ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಕೋಚಿಂಗ್ ಮ್ಯಾಂಡೇಟರಿ ಏನೂ ಇರೋದಿಲ್ಲ. ಈ ಒಂದು ಪ್ರಯತ್ನದಲ್ಲಿ ಯಾವುದೇ ಕೋಚಿಂಗ್ ಹೋಗದೆ ಬರೀ ಬರವಣಿಗೆಯಲ್ಲಿ ಮಾತ್ರ ಫೋಕಸ್ ಮಾಡಿ ಬರೀ ಟೆಸ್ಟ್ ಸೀರೀಸ್ ಅಷ್ಟೇ ನಾನು ಬರ್ದಿದ್ದು ಈ ಒಂದು. ಸೊ ಹಾಗಾಗಿ ಕೋಚಿಂಗ್ ಅನ್ನೋದು ಮ್ಯಾಂಡೇಟರಿ ಅನ್ನೋ ಒಂದು ಕಲ್ಪನೆ ಖಂಡಿತವಾಗ್ಲೂ ಬಿಡ್ಲೇಬೇಕು. ಈ ಪ್ರಶ್ನೆನ ಇನ್ನೊಂದಿಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಜಯಶ್ರೀ ಅವರ ಒಂದು ಕರೆ ಇದೆ ಮೈಸೂರಿನಿಂದ. ನಮಸ್ತೆ ಜಯಶ್ರೀ, ಹೇಳಿ. ನಮಸ್ಕಾರ ಮೇಡಮ್, ನಾ ಇಲ್ಲಿ ಮೈಸೂರಿಂದ ಮಾತಾಡ್ತಿದ್ದೀನಿ. ಈಗ ಪ್ರಿಲಿಮಿನರಿ ಮೇನ್ಸ್ ಎರಡನ್ನೂ ಅಟ್ ಎ ಸ್ಟ್ರೆಚ್ ಒಂದೇ ಸರಿನೇ ಮುಗಿಸ್ಬೇಕಾ, ಅಥವಾ ಪ್ರಿಲಿಮಿನರಿ ಮುಗಿಸಿದ್ಮೇಲೆ ಅದು ಮೇನ್ಸ್ ಇದ್ ಮಾಡ್ಬೇಕಾಯ್ತು ಅಂದ್ರೆ ತಿರ್ಗಾ ಬೇರೆ ಎಕ್ಸಾಮ್ಸ್ ಇದ್ ಮಾಡ್ಕೋಬೇಕಾಗತ್ತಾ? ಆಮೇಲೆ ನೀವು ಎಂಜಿನಿಯರಿಂಗ್ ಸ್ಟೂಡೆಂಟ್, ಇವಾಗ ಪರ್ಟಿಕ್ಯುಲರ್ ಜಾಬ್ಗೆ ಹೋಯ್ತು ಅಂತ ಹೇಳ್ತು ಅಂತಂದ್ರೆ ಇವಾಗ ಇದಕ್ಕೆಲ್ಲದಕ್ಕೂ ಅಲಾಟ್ ಮಾಡ್ಕೋಬೇಕಾ? ನೀವ್ ಯಾವ ರೀತಿ ಅಲಾಟ್ ಮಾಡ್ಕೋತಿದ್ರಿ ಟೈಮ್ ಅನ್ನೆಲ್ಲಾನು? ತುಂಬಾ ಸೂಕ್ತವಾದ ಎರಡು ಪ್ರಶ್ನೆಗಳು ಕೂಡ ಇದಾವೆ. ಮೊದಲನೇದಾಗಿ ಅವ್ರ ಎರಡನೇ ಪ್ರಶ್ನೆ ಏನಿತ್ತಂದ್ರೆ ನೀವು ಕೆಲ್ಸಕ್ಕೂ ಓದಿಗೂ ಎಷ್ಟು ಸಮಯವನ್ನ ಅಲಾಟ್ ಮಾಡ್ಕೊಳ್ತಿದ್ರಿ, ಮತ್ತೆ ಪ್ರಿಲಿಮಿನರಿ ಓದುವಾಗ್ಲೇ ಮೇನ್ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೋಬೇಕಾ? ಈ ಎಕ್ಸಾಮ್ದು ಒಂದು ಸೌಂದರ್ಯ ಏನಪ್ಪಾ ಇದೆ ಅಂದ್ರೆ 3 ಹಂತಗಳು ಇಂಟಿಗ್ರೇಟೆಡ್. ಆಕ್ಚುಲಿ ಯಾವ್ದನ್ನು ಸಪರೇಟ್ ಮಾಡಿ ಓದುವಂತ ಅವಕಾಶ ಇಲ್ಲ, ಒಂದು ಅವಶ್ಯಕತೆನೂ ಇಲ್ಲ. ನಾವು ಪ್ರಿಲಿಮಿನರಿ ಎಕ್ಸಾಮ್ ನಲ್ಲಿ ಯಾವುದೋ ಒಂದು ಸಾಮಾನ್ಯ ಜ್ಞಾನ ಓದ್ತೀವಿ, ಅದು ಇಂಟರ್ವ್ಯೂ ಅಲ್ಲಿ ಯಾವತ್ತೋ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬಂದಿರುತ್ತೆ. ಆಮೇಲೆ ಒಂದು ಈ ಪ್ರಾಸೆಸ್ 1 ವರ್ಷದ ಎಂಟೈರ್ ಲಾಂಗ್, 1 ವರ್ಷದ ಪ್ರಯಾಣ ಆಗಿರೋದ್ರಿಂದ ಬಹಳಷ್ಟು ಲಾಂಗ್ ಇದೆ ಪ್ರಯಾಣ. ಸೊ ಜರ್ನಿ ಲಾಂಗ್ ಆಗಿರೋದ್ರಿಂದ ಒಂದು ವಿಷಯನ ತಿಳ್ಕೊಳ್ಳೋವಾಗ 100% ಓದ್ಬೇಕು ಯಾವಾಗೂ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ 3 ಹಂತಗಳು ಇಂಟಿಗ್ರೇಟೆಡ್ ಆಗೇ ಇರಬೇಕು. ಪ್ರಿಲಿಮ್ಸ್ಗೆ ಹೋದವಾಗೇನೆ ಯಾವುದೇ ಒಂದು ವಿಷಯವನ್ನ ಒಂದು ಆಬ್ಜೆಕ್ಟಿವ್ ಅನಾಲಿಸಿಸ್ ತಗೊಳ್ಬೇಕು. ಅದೇ ರೀತಿ ಒಂದು ಡಿಸ್ಕ್ರಿಪ್ಟಿವ್ ಆಗಿ ಆನ್ಸರ್ ಮಾಡಬೇಕು ಅಂತಂದ್ರೆ ಈ ಒಂದು ವಿಷಯದ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಾಗ ನಾನು ಹೇಗೆ ಅನಲೈಸ್ ಮಾಡಿ ಬರೆಯೋದು ಅದನ್ನು ಒಮ್ಮೆಗೆನೆ ನೋಡ್ಕೊಳ್ಬಹುದು. ಒಂದು ವಿಷಯನ 3 ಹಂತದಲ್ಲಿ ತಲೆಯಲ್ಲಿ ಇಟ್ಕೊಂಡು ಓದಿದಾಗ 2-3 ಬಾರಿ ಓದುವಂತ ಒಂದು ಪ್ರಯಾಸ ತಪ್ಪುತ್ತೆ. ಹಾಗಾಗಿ 3ರ ಪ್ರಿಪರೇಷನ್ ಇಂಟಿಗ್ರೇಟೆಡ್ ಆಗಿರ್ಬೇಕು, ಒಟ್ಟಿಗೆನೆ ಸಾಗಬೇಕು. ಮತ್ತೆ ಹಾಗೇನೆ ಅವ್ರು ಇನ್ನೊಂದು ಪ್ರಶ್ನೆಯನ್ನ ಕೂಡ ಕೇಳಿದ್ರು, ನೀವು ಬಿಡುವನ್ನ ಅಂದ್ರೆ ಓದಿಗೆ ಮತ್ತೆ ಕೆಲಸಕ್ಕೆ ಯಾವ ರೀತಿಯಲ್ಲಿ ಒಂದು ವರ್ಗವನ್ನ ಮಾಡ್ಕೊಂಡಿದ್ರಿ, ಹೇಗೆ ಓದ್ತಾ ಇದ್ರಿ ಅಂತ? ಹೌದು, ಅಂದ್ರೆ ಇದು ಸಮಯ ನಿರ್ವಹಣೆ ಅನ್ನೋದು ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕಂದ್ರೆ ನಾವು ಹಲವಾರು ಜನ ಏನಪ್ಪಾ ಆರ್ಥಿಕ ಸ್ಥಿರತೆ ಬೇಕು ಅಂತ ಕೆಲಸಕ್ಕೆ ಇನ್ನೊಂದಕ್ಕೆ ಸೇರ್ಕೋತೀವಿ ನಾವು ಖಂಡಿತವಾಗಿ. ಸೊ ಆವಾಗ ಏನ್ ಮಾಡ್ಬೇಕು, ಇರುವಂತ ಸಮಯವನ್ನ ಹೇಗೆ ಪ್ರೊಡಕ್ಟಿವ್ ಆಗಿ ನಾವು ಯೂಸ್ ಮಾಡ್ತೀವಿ ಅದು ಮುಖ್ಯ ಆಗುತ್ತೆ. ಈಗ ತಾವು 8 ಗಂಟೆಗಳ ಕಾಲ ಕೆಲಸ ನಿರ್ವಹಿಸ್ತಾ ಇದ್ದೀರಾ ಅಂದ್ರೆ ಒಂದು ಕೆಲಸ ನಿರ್ವಹಿಸಿದ್ರೆ ಅದು ಒಂದು ಜವಾಬ್ದಾರಿ. ಆ ಕೆಲಸಕ್ಕೂ ತಮ್ಮ ಒಂದು ನಿಷ್ಠೆ ತೋರಿಸಲೇಬೇಕಾಗುತ್ತೆ, ಅಲ್ಲೂ 100% ತೋರಿಸಬೇಕಾಗುತ್ತೆ. ಬಟ್ ಅದಾದ ನಂತರ ಏನು ಸಮಯ ಉಳಿದಿರುತ್ತೆ ಅದರಲ್ಲಿ ಎಫಿಷಿಯಂಟ್ ಆಗಿ ಹೇಗೆ ಕೆಲಸ ಮಾಡ್ತೀವಿ. ಈಗ 4 ಗಂಟೆಗಳ ಕಾಲ ಸಂಜೆ ನಾವು ಓದ್ತಾ ಇದೀವಿ ಕೆಲಸ ಮುಗಿದ್ಮೇಲೆ ಅಂತಂದ್ರೆ ಇರೋದು 4 ಗಂಟೆ ಅನ್ನೋ ಅರಿವು ನಮ್ಗೆ ಆಲ್ರೆಡಿ ಇರುತ್ತೆ. ಬೇರೆಯವರೆಲ್ಲ ಪೂರ್ಣ ದಿನ ಓದ್ತಾ ಇದಾರೆ ಅಂದ್ರೆ ಅವಾಗ ನಾವೇನ್ ಮಾಡ್ಬೇಕು, ವೆಲ್ ಸೆಡ್ ಔಟ್ ಟೈಮ್ ಟೇಬಲ್ ಹಾಕೊಳ್ಬೇಕು. ಆ ಟೈಮ್ ಟೇಬಲ್ಗೆ ನಿಷ್ಠೆ ಇರಬೇಕು ಮುಖ್ಯವಾಗಿ. ಇವತ್ತು ಓದ್ಲಿಲ್ಲ ನಾಳೆ ಓದೋಣ ಅನ್ನುವಂತಹ ಒಂದು ಪರಿತಾಪಗಳು ಇರಲೇಬಾರದು ಯಾವತ್ತೂ ಅಷ್ಟೇ. ಆಮೇಲೆ ಈವನ್ ಒಂದ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು ನಾವು ವರ್ಕ್ ಮಾಡ್ತಾ ಇರುವಾಗ, ಆದ್ರೆ ಆ ಮಾನಸಿಕ ಒಂದು ಸ್ಥಿರತೆ ಅದು ಬಹಳಷ್ಟು ಮುಖ್ಯ. ಜರ್ನಿ ತುಂಬಾ ಲಾಂಗ್ ಆಗಿರೋದ್ರಿಂದ ಪೇಷನ್ಸ್ ಆಗಿ ಇವತ್ತು ಒಂದೇನೋ ಪ್ರಾಬ್ಲಮ್ ಬಂದಿದೆ ಆಫೀಸ್ ನಲ್ಲಿ, ಅದನ್ನ ಎಫಿಷಿಯಂಟ್ ಆಗಿ ನಿರ್ವಹಿಸಿ ಇನ್ನೊಂದ್ ಗಂಟೆ ಕಾಲ ಇನ್ನೊಂದ್ ದಿನ ಸ್ಯಾಟರ್ಡೆ ಸಂಡೇನು ವೀಕೆಂಡ್ ಅಲ್ಲಿ ತಮ್ಗೆ ಯಾವಾಗ ರಜಾ ಸಿಗುತ್ತೋ ಅವಾಗ. ಹಾಗಾಗಿ ಈ ಒಂದು ವರ್ಕ್ ಪ್ರೆಷರ್ನ ಪ್ಲಸ್ ಪ್ರಿಪರೇಷನ್ ಪ್ರೆಷರ್ನ ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಾ ಸೌಮ್ಯವಾಗಿ, ಅಂದ್ರೆ ಟೆನ್ಷನ್ ತಗೊಂಡ್ಬಾರ್ದು, ಮುಖ್ಯವಾಗಿ ಸ್ಟ್ರೆಸ್ ತಗೊಂಡ್ಬಾರ್ದು ವರ್ಕ್ ಜೊತೆ ಮಾಡ್ತಾ ಇರೋವಾಗ. ಇದೆಲ್ಲ ಒಂದು ಟ್ರೈನಿಂಗ್ ಇದ್ದಂಗೆ. ಜೊತೆಗೆ ನೀವು ನಿಮ್ಮ ತಂದೆ ತಾಯಿಯರ ಸಹಕಾರದ ಬಗ್ಗೆ ಕೂಡ ಹೇಳ್ಬೋದು, ಹೇಗೆ ತಂದೆ ತಾಯಿಯರು ಸಹಾಯ ಮಾಡಿದ್ರು ನಿಮ್ಮ ಓದಿಗೆ ಅಂತ ಕೂಡ. ಈ ಒಂದು ಆಸ್ಪೆಕ್ಟ್ ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಮಕ್ಕಳಿಗೆ ಏನಪ್ಪಾ ಹೇಳ್ತೀರಿ ಅಂತಂದ್ರೆ ಯಾವಾಗೂ 100% ಕೊಡು, ನೀನೇನು ಮಾಡ್ತಾ ಇಲ್ಲ ಅಂತ. ಬಟ್ ತಂದೆ ತಾಯಿಗಳು ತಾವು ಏನ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಬಹಳಷ್ಟು ಮುಖ್ಯ ಆಗುತ್ತೆ. ಈಗ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರು, ನೀನು ಓದು ಅಂತ ಹೇಳಿ ತಂದೆ ತಾಯಿ ಟಿವಿ ಹಾಕೊಂಡು ಅವ್ರ ಮುಂದೆನೆ ಕುತ್ಕೊಂಡ್ರೆ ಅವ್ರಿಗೆ ಏಕಾಗ್ರತೆ ಹೇಗ್ ಬರುತ್ತೆ. ಈ ವಯಸ್ಸಿನಲ್ಲಿ ಪರವಾಗಿಲ್ಲ, ಬಟ್ ಚಿಕ್ಕಂದಿನಿಂದ ಎಲ್ಲ ಮಾಡುವಾಗ
ತಂದೆ ತಾಯಿಗಳು ಏನ್ ಒಂದ್ ದಾರಿ ಹಾಕೊಡ್ತಾರೆ ನಾವೆಲ್ಲಾನು ಅವ್ರನ್ನ ಪಾಲನೆ ಮಾಡ್ತೀವಿ. ನೋಡದೆ ಅಲ್ಲಿ ಸಮಾಜನ ಕಾಪಿ ಮಾಡ್ತೀವಿ, ತಂದೆ ತಾಯಿಗಳನ್ನ ಕಾಪಿ ಮಾಡ್ತೀವಿ. ಸೊ ಹಾಗಾಗಿ ತಂದೆ ತಾಯಿಗಳು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲೇಬೇಕು. ಇದು ನನ್ನ ಒಂದು ಕಳಕಳಿಯ ಪ್ರಾರ್ಥನೆ. ಯಾಕಂದ್ರೆ ಮುಖ್ಯವಾಗಿ ಅವರ ಸಕ್ಸಸ್ ನಿಲ್ಲೋದು ಸಮಾಜದ ಪ್ರೇರಣೆ ಜೊತೆಗೆ ತಂದೆ ತಾಯಿಗಳ ಸಪೋರ್ಟ್, ಸಮಾಜದ ಸಪೋರ್ಟ್ ಇಂದ. ಹಾಗಾಗಿ ತಾವು ಅವರ ಆಯ್ಕೆಯನ್ನ ಫಸ್ಟ್ ಗೌರವಿಸಿ. ಯಾವುದೇ ಒಂದು ಫೀಲ್ಡ್ ಅನ್ನ ತೆಗೆದುಕೊಳ್ಬಹುದು, ಅದು ಕಲೆ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಯಾವುದೇ ಫೀಲ್ಡ್ ತಗೊಂಡ್ರು ಫಸ್ಟ್ ಆಯ್ಕೆಯನ್ನ ಅವರ ಅಭಿರುಚಿ ಏನಿದೆ ಅನ್ನೋದನ್ನ ಯಾರೋ ಒಬ್ರು ಮಾಡಿದಾರೆ, ಏನೋ ಒಂದು ಮಾಡಿದಾರೆ, ಇದೇ ಆಗ್ಬೇಕು, ಇದೇ ಮಾಡ್ಬೇಕು ಅಂತ ಯಾವತ್ತು ಫೋರ್ಸ್ ಮಾಡಬೇಡಿ. ಆಯ್ಕೆ ಸ್ವಾತಂತ್ರ್ಯವನ್ನು ಕೊಡಿ, ಆದ್ರೆ ಮಾರ್ಗದರ್ಶನ ಕೊಡಿ. ಮಾರ್ಗದರ್ಶನ ಜೊತೆ ಆಯ್ಕೆ ಸ್ವಾತಂತ್ರ್ಯ ಕೊಟ್ಟು ಅದನ್ನ ಗೌರವಿಸಿ ಅವ್ರ ಬೆಂಬಲವಾಗಿ ನಿಲ್ಲಿ ಅಂತ ಹೇಳ್ತೀನಿ. ಒಂದ್ ಕರೆಯನ್ನ ತೆಗೆದುಕೊಳ್ಬಹುದು. ಕಲಬುರಗಿಯಿಂದ ಒಂದ್ ಕರೆ ಇದೆ. ನಮಸ್ತೆ, ಮಾತನಾಡಿ. ಹಲೋ ಮ್ಯಾಮ್, ನಮಸ್ಕಾರ. ರೇಣುಕಾ ಅವರೇ, ಹೇಳಿ. ಮ್ಯಾಮ್, ಈಗ ಫಿಲಿಮ್ಸ್ ಮತ್ತೆ ಮೈನ್ಸ್ ಪಾಸ್ ಆದ್ರೆ ಸಂದರ್ಶನ ಕನ್ನಡದಲ್ಲಿ ಮಾಡಬಹುದಾ ಮ್ಯಾಮ್? ತುಂಬಾ ಮುಖ್ಯವಾದ ಒಂದು ಪ್ರಶ್ನೆ ಇದು ಕೂಡ. ಮತ್ತೆ ಮ್ಯಾಮ್, ಮೈನ್ಸ್ ನಲ್ಲಿ ನಾವು ಒಂದ್ ವೇಳೆ ಎಕನಾಮಿಕ್ ಸಬ್ಜೆಕ್ಟ್ ತಗೊಂಡ್ರೆ ಅದು ರಿಲೇಟೆಡ್ ಮಟೀರಿಯಲ್ ನಮ್ ಕನ್ನಡದಲ್ಲಿ ಸಿಗಬಹುದಾ ಮ್ಯಾಮ್ ವಿರಳವಾಗಿ? ನಮಸ್ತೆ ರೇಣುಕಾ ಅವರೇ, ಮುಖ್ಯವಾಗಿ ತಾವು ಕೇಳ್ತಾ ಇದ್ರಿ ಸಂದರ್ಶನ ಕನ್ನಡದಲ್ಲಿ ಕೊಡ್ಬೋದಾ ಅಂತ. ಖಂಡಿತವಾಗ್ಲೂ ಸಂದರ್ಶನವನ್ನ ಕನ್ನಡದಲ್ಲೇ ಕೊಡಬಹುದು, ಮತ್ತೆ ಈವನ್ ಮೇನ್ಸ್ ಎಕ್ಸಾಮ್ ಅನ್ನು ಕನ್ನಡದಲ್ಲೇ ಕೊಡಬಹುದು. ಹಾಗಾಗಿ ಭಾಷೆ ಬಗ್ಗೆ ಯಾವುದೇ ಅಳಕನ್ನ ಇಟ್ಕೊಂಡ್ಬೇಡಿ ನೀವು. ಫಸ್ಟ್ ಮೊದಲನೇದಾಗಿ. ಎರಡನೇದು ಎಕನಾಮಿಕ್ಸ್ ಕೇಳ್ತಾ ಇದ್ರು ಅನ್ಸುತ್ತೆ ಅವರು. ಯಾವುದೇ ಒಂದು ವಿಷಯ ತೆಗೆದುಕೊಳ್ಬಹುದು ತಾವು. ಈಗ ಓಪನ್ ಯೂನಿವರ್ಸಿಟಿ ಎಲ್ಲ ಏನಿದೆ ಅಲ್ಲಿ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕೆಲವೊಂದು ಹ್ಯಾಂಡ್ ಬುಕ್ಸ್ ಬರುತ್ತೆ ಪ್ರತಿಯೊಂದು ಸಬ್ಜೆಕ್ಟ್ಸ್ಗೂ. ಅದನ್ನ ತಾವು ಖಂಡಿತವಾಗ್ಲೂ ರೆಫರ್ ಮಾಡಬಹುದು. ಇನ್ನ ಹೆಚ್ಚಿನ ಎಕನಾಮಿಕ್ಸ್ ಬಗ್ಗೆ ಯಾರಾದ್ರೂ ಎಕನಾಮಿಕ್ಸ್ ಆಪ್ಷನಲ್ ತಗೊಂಡು ಮಾಡಿರೋಂಥವ್ರು ಕನ್ನಡ ರಿಸೋರ್ಸಸ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವ್ದಾದ್ರೂ ಬರ್ತಾ ಇದೆಯಾ, ಕುವೆಂಪು ವಿಶ್ವವಿದ್ಯಾಲಯ ಯಾವ್ದಾದ್ರು ಇರ್ಬೋದು, ನಮ್ಮ ರಾಜ್ಯದ ವಿಶ್ವವಿದ್ಯಾಲಯದಲ್ಲಿ ಯಾವ್ದಾದ್ರು ಬರ್ತಾ ಇದೆಯಾ ಅಂತ ನೋಡಿ ಅದನ್ನು ತಾವು ರೆಫರ್ ಮಾಡಬಹುದು ಖಂಡಿತವಾಗಿ. ಹಾಗೆ ದೆಹಲಿಯಲ್ಲಿ ನಮ್ಮ ಕರ್ನಾಟಕದ ಒಂದು ಹಲವಾರು ಸಂಘ ಸಂಸ್ಥೆಗಳು ಇದಕ್ಕೆ ಸಹಕಾರವನ್ನು ನೀಡ್ತಿವೆ. ತುಂಬಾ ಭಯ ಇರುತ್ತೆ ಸಂದರ್ಶನಕ್ಕೆ ಹೋಗುವಾಗ ನಮ್ಗೆ ಎಲ್ಲಿ ಜಾಗ ಸಿಗುತ್ತೆ ಏನು ಅಂತ. ಅಂತಹ ಸಂದರ್ಭದಲ್ಲಿ ದೆಹಲಿಗೆ ಹೋಗುವಂತಹ ಕನ್ನಡಿಗರಿಗೆ ಏನೆಲ್ಲ ಅವಕಾಶಗಳಿದೆ ಅಂತ ಅಂದ್ರೆ ಯಾವುದೇ ಒಂದು ಸಂಘ ಸಂಸ್ಥೆ ಅಂತಲ್ಲ, ಒಟ್ಟಾರೆ ಹೇಗಿದೆ ಅಲ್ಲಿನ ವ್ಯವಸ್ಥೆ ಪರಿಸ್ಥಿತಿ? ನಾನು ಲೋಕೋಪಯೋಗಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ 2 ವರ್ಷ ಕಾಲ. ಅವಾಗ ನನಗೆ ಕರ್ನಾಟಕ ಭವನದಲ್ಲೇನೆ ಕೆಲಸ ಮಾಡ್ತಾ ಇದ್ದೆ ನಾನು. ಅದರಲ್ಲಿ ಸಂದರ್ಶನಕ್ಕೆ ಆಯ್ಕೆ ಆದ ಒಂದು ಅಭ್ಯರ್ಥಿಗಳಿಗೆ ಉಳ್ಕೊಳ್ಳೋ ಅವಕಾಶವನ್ನ ದೆಹಲಿ ಕರ್ನಾಟಕ ಭವನ ಮಾಡ್ಕೊಡ್ತಾರೆ. ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಸಂದರ್ಶನಕ್ಕೆ ಬರೋರೆಲ್ಲ ಡಿಸ್ಕಷನ್ ಮಾಡಬಹುದು. ಚೆನ್ನಾಗಿರುತ್ತೆ, ತಯಾರಿ ನಡೆಯುತ್ತೆ. ಸೊ ನಮಗಾಗಿ ನಾವು ಹೆದರ್ಕೊಂಡು ಎಲ್ಲೋ ಒಂದು ಜಾಗ ಹುಡುಕ್ಬೇಕಿಲ್ಲ. ದೆಹಲಿಯಲ್ಲೂ ಕೂಡ ಕನ್ನಡಿಗರ ಸಹಕಾರ ಖಂಡಿತವಾಗ್ಲೂ ಇರುತ್ತೆ. ಹಾಗೆ ಈ ಒಂದು ಪರೀಕ್ಷೆಗೆ ತಯಾರಿ ಆಗುವಾಗ ನಮ್ಗೆ ಬ್ಯಾಕಪ್ ಪ್ಲಾನ್ ಅಂತ ಕಂಪಲ್ಸರಿ. ಯಾಕಂದ್ರೆ ಈಗ ನೀವು ಓದ್ಕೊಂಡು ಕೆಲಸ ಮಾಡ್ತಾ ಇದ್ರಿ, ಅದು ಬೇರೆ. ಆದ್ರೆ ಸುಮಾರು ಜನ ತಮ್ಮ ಕೊನೆಯ ಅಟೆಂಪ್ಟ್ ವರೆಗೂ, ತಮ್ಮ 35ನೇ ವರ್ಷನೋ 32ನೇ ವರ್ಷನೋ ಅವ್ರ ಲಾಸ್ಟ್ ಸ್ಟೇಜ್ ವರೆಗೂ ಓದ್ತಾನೆ ಇರ್ತಾರೆ. ಆಮೇಲೆ ಒಂದ್ಸಲ ದಿಢೀರ್ ಅಂತ ಆಘಾತ ಆಗ್ಬಿಡುತ್ತೆ, ನನ್ನ ಹತ್ರ ಇನ್ನೇನೂ ಇಲ್ಲ, ಆಪ್ಷನ್ ಇಲ್ಲ. ಅಂಥವರಿಗೆ ಬ್ಯಾಕಪ್ ಪ್ಲಾನ್ಸ್ ಎಷ್ಟು ಮುಖ್ಯ ಅಂತ ಹೇಳ್ತೀರಾ? ಇದೊಂದು ಅದ್ಭುತವಾದ ಜರ್ನಿ. ನಾವು ಒಮ್ಮೆ UPSC ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಲಿಕ್ಕೆ ನಾವು ಶುರು ಮಾಡಿದೆ, ನಮ್ಗೆ ಬರುವಂತ ಒಂದು ವ್ಯಕ್ತಿತ್ವ ವಿಕಾಸ ಇದೆ ಅಲ್ವಾ, ಅದು ಸೋಲ್ಲಿಕ್ಕೆ ಯಾವತ್ತೂ ಬಿಡೋದಿಲ್ಲ. ಏಜ್ ಲಿಮಿಟ್ಸ್ ತೋರಿಸ್ತಾ ಇದ್ದಾರೆ ನಿಮ್ಗೆ, ಕೊನೆವರೆಗೂ ಪ್ರಯತ್ನ ಮಾಡ್ತಾರೆ. ಬಟ್ ಈ ಜರ್ನಿಯಲ್ಲಿ ವ್ಯಕ್ತಿತ್ವ ಎಷ್ಟು ಮಟ್ಟಿಗೆ ವಿಕಾಸ ಆಗುತ್ತೆ ಅಂತಂದ್ರೆ ಯಾವುದೇ ಒಂದು ಅವಕಾಶವನ್ನ ಹುಡುಕೊಳ್ಳುವಂತ, ಸೃಷ್ಟಿಸುವಂತ ಒಂದು ಕ್ಷಮತೆ ಬರುತ್ತೆ ಯಾವಾಗ ನಾವು ಮನಸಾರೆ ಓದಿರ್ತೀವಿ ಈ ಒಂದು ಪ್ರಿಪರೇಷನ್ ನ. ಖಂಡಿತವಾಗ್ಲು ಹಾಗಾಗಿ ಸೋಲಿನ ಬಗ್ಗೆ ಆತಂಕ ಫಸ್ಟ್ ಬಿಡಬೇಕು. ಸೋತಾಗ ಅದರಿಂದ ಪಾಠಗಳನ್ನ ಕಲಿಬೇಕು. ಫೇಲ್ಯೂರ್ ಅಂದ್ರೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತಾರಲ್ವಾ, ಆ ತರ ಸೋತಾಗ ಏನಕ್ಕೆ ಸೋತೆ, ಆ ಸೋಲಿನಲ್ಲಿ ಇದ್ದಂತ ಕುಂದುಕೊರತೆ ಏನು, ಅದನ್ನ ಹೇಗೆ ಸರಿ ಮಾಡಬೇಕು, ಆ ರೀತಿ ಒಂದು ಸಕಾರಾತ್ಮಕವಾದ ಯೋಚನೆ ಇದ್ರೆ ಖಂಡಿತವಾಗ್ಲೂ ಅದನ್ನ ಓವರ್ಕಮ್ ಮಾಡಬಹುದು. ಸೊ ಬ್ಯಾಕಪ್ ಪ್ಲಾನ್ ತಾವೇನ್ ಕೇಳ್ತಾ ಇದ್ರಿ, ಏನ್ ವಿಷಯ ಓದಿದ್ದೀರಾ ನೀವು ಇಲ್ಲಿ ತನಕ, ಯಾವ ಪದವಿಯನ್ನ ಪಡೆದಿದ್ದೀರಾ, ಅಥವಾ ಐಚ್ಛಿಕ ವಿಷಯ ಯಾವ್ದು ತಗೊಂಡಿದ್ದೀರಾ, ಎಲ್ಲಾದ್ರಲ್ಲೂ ಹಲವಾರು ಅವಕಾಶಗಳಿದೆ. ಈಗ ಸೋತೆ ಅಂತ ಕೂರೋಂತ ಒಂದು ಪರಿಸ್ಥಿತಿನೇ ಇಲ್ಲ ಇಲ್ಲಿ. ಈ ಒಂದು ಪರೀಕ್ಷೆನೆ ಸಕಾರಾತ್ಮತೆಯನ್ನ ಒಂದು ಬೆಳೆಸುತ್ತೆ ನಮ್ಮಲ್ಲಿ ಅಂತ ಹೇಳ್ಬೋದು. ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ನವಲ್ಗುಂದದಿಂದ ಗಂಗಮ್ಮ ಅವರು. ನಮಸ್ತೆ ಗಂಗಮ್ಮ ಅವರೇ, ಹೇಳಿ. ನಮಸ್ತೆ ಮೇಡಮ್, ನಾನು ನವಲ್ಗುಂದಿಂದ ಮಾತಾಡ್ತಾ ಇರೋದು. ನಮಸ್ತೆ. ಮೇಡಮ್, ಶುಭಾಶಯಗಳು ತಮ್ಗೆ. ಧನ್ಯವಾದಗಳು ಗಂಗಮ್ಮ ಅವರೇ. ಮೇಡಮ್, ಈಗ ನಾನು ಜಸ್ಟ್ ಡಿಗ್ರಿ ಮುಗಿಸಿದ್ದೀನಿ. ಸೊ ನಾನೀಗ IFS ಗೆ ಪ್ರಯತ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಅಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕು ನೀವು. ಮತ್ತೆ ಎರಡನೇದಾಗಿ ಆಪ್ಷನಲ್ ಸಬ್ಜೆಕ್ಟ್ಸ್ ನಲ್ಲಿ ನಾನು ಬಾಟ್ನಿ ಮತ್ತೆ ಜುವಾಲಜಿನ ತಗೋಬಹುದಾ? ಯಾಕಂದ್ರೆ 2 ಲೈಫ್ ಸೈನ್ಸ್ ಆಗಿರೋದ್ರಿಂದ ಏನಾದ್ರೂ ಸಮಸ್ಯೆ ಆಗುತ್ತಾ ಅಂತ ಕೇಳ್ತಾ ಇದ್ದೇನೆ. ಗಂಗಮ್ಮ ಅವರೇ, ಈಗ ಪ್ಯಾಟರ್ನ್ ಚೇಂಜ್ ಆಗಿದೆ. ಈಗ ಒಂದೇ ಒಂದು ಆಪ್ಷನಲ್ ಸಬ್ಜೆಕ್ಟ್ ಅಷ್ಟೇ ಇರೋದು, ಇನ್ನೆಲ್ಲಾನು ಫಾರೆಸ್ಟ್ ಸರ್ವಿಸಸ್, ಸ್ಪೆಸಿಫಿಕ್ ಆಗಿ ಫಾರೆಸ್ಟ್ ಸರ್ವಿಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಫಾರೆಸ್ಟ್ ಸರ್ವಿಸ್
ಸರ್ವಿಸಸ್ ನನಗೆ ಹೆಚ್ಚಿನ ಮಾಹಿತಿ ಏನೂ ಇಲ್ಲ ಫಾರೆಸ್ಟ್ ಸರ್ವಿಸಸ್. ಬಟ್ 2 ಆಪ್ಷನ್ ತಗೊಳ್ಬೇಕು ಇದೆ. ಫಾರೆಸ್ಟ್ ಸರ್ವಿಸಸ್ ಅಲ್ಲಿ 2 ಆಪ್ಷನ್ ತಗೊಳ್ಬೇಕು. ಅದು ನಿಮ್ಗೆ ಫಾರೆಸ್ಟ್ ಸರ್ವಿಸಸ್ ಆದ್ರೆ ಮೊದಲೇ ಪ್ರಿಲಿಮಿನರಿ ಪರೀಕ್ಷೆ ಎರಡಕ್ಕೂ ಪ್ರಿಲಿಮಿನರಿ ಪರೀಕ್ಷೆ ಎರಡಕ್ಕೂ ಸೇಮೇ ಆಗಿರುತ್ತೆ. ಅದಕ್ಕೆ ಒಂದೇ ಕ್ವಶನ್ಸ್ ಕೂಡ ಸೇಮೆ. ಆದ್ರೆ ಮೇನ್ಸ್ ಪರೀಕ್ಷೆ ಬರುವಾಗ ಅವರಿಗೆ ಸೆಪರೇಟ್ ಇರುತ್ತೆ. ಆಮೇಲೆ ಅದಾದ ನಂತರ ಸಂದರ್ಶನ ಇರುತ್ತೆ. ಫಾರೆಸ್ಟ್ ಸರ್ವಿಸ್ ತಮಗೆ ಅಭಿರುಚಿ ಇದ್ರೆ ಖಂಡಿತವಾಗ್ಲೂ ಫಾರೆಸ್ಟ್ ಸರ್ವಿಸ್ ತಗೊಳ್ಬಹುದು, ತಾವು ಲೈಫ್ ಸೈನ್ಸಸ್ ಓದಿರೋದ್ರಿಂದ. ಅದ್ರ ಜೊತೆಗೆ ನಿಮ್ಗೆ ಅದ್ರಲ್ಲೇ ಒಂದು ಏನ್ ಮೊದ್ಲೇನೆ ಕೊಡ್ತಾರಲ್ಲ, ಮುನ್ಸೂಚನೆಯನ್ನ ಕೊಡುವಾಗ್ಲೇ ಹೇಳಿರ್ತಾರೆ ಇಂತ ಕಾಂಬಿನೇಷನ್ ಗಳನ್ನ. ಎರಡೂ ಸೇಮ್ ಇರೋಂತ ಕಾಂಬಿನೇಷನ್ ನ ತಗೊಳ್ಲಿಕ್ಕಿಲ್ಲ. ಎರಡೂ ಓವರ್ಲ್ಯಾಪಿಂಗ್ ಇರೋಂತ ಕಾಂಬಿನೇಷನ್ಸ್ ನ ಅದನ್ನ ಸ್ಪೆಸಿಫಿಕ್ ಆಗಿ UPSC ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ, ಈ ಕಾಂಬಿನೇಷನ್ ತಗೊಳ್ಳೋ ಹಾಗಿಲ್ಲ ಅಂತ. ತಾವು ವೆಬ್ಸೈಟ್ ಅನ್ನ ನೋಡಿದ್ರೆ ಖಂಡಿತವಾಗ್ಲೂ ಮಾಹಿತಿ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಅಗ್ರಿಕಲ್ಚರ್ ಮತ್ತೆ ಅನಿಮಲ್ ಹಸ್ಬೆಂಡರಿ ತಗೊಳ್ಳೋ ಹಾಗಿಲ್ಲ, ಯಾವುದೇ ಇಂಜಿನಿಯರಿಂಗ್ ಸರ್ವಿಸಸ್ ಎರಡು ಒಟ್ಟಿಗೆ ತಗೊಳ್ಳೋ ಹಾಗಿಲ್ಲ. ಕೆಲವೊಂದಿರುತ್ತೆ, ಅದನ್ನ ನೀವು ವೆಬ್ಸೈಟ್ ನಲ್ಲೇ ಗಮನಿಸಬಹುದು. ಹಾಗೆ ಮುಂದಿನ ಪ್ರಶ್ನೆಯಾಗಿ ನಾವು ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಇದೆಯಲ್ಲ, ಇದು ತುಂಬಾ ವೈಡ್. ಅಂದ್ರೆ ಎಸ್ಪೆಷಲಿ ನಿಮ್ಮ ಒಂದು ಆಪ್ಷನಲ್ ಸೆಲೆಕ್ಷನ್ ಬಗ್ಗೆ ನೀವು ಈಗಾಗಲೇ ಮಾತಾಡಿದೀರಾ. ಮೊದಲನೇದಾಗಿ ನಾವು ಕೇಡರ್ ಸೆಲೆಕ್ಷನ್ ಅಂದ್ರೆ ಯಾವ ಸ್ಟೇಟಿಗೆ ಹೋಗ್ಬೇಕು. ನಾರ್ಮಲ್ ಆಗಿ ಎಲ್ಲ ತನ್ನ ಒಂದು ರಾಜ್ಯವನ್ನೇ ಸೆಲೆಕ್ಟ್ ಮಾಡ್ಕೋತಾರೆ. ಅದರ ಜೊತೆಗೆ ಸೇವೆಗಳ ಸೆಲೆಕ್ಷನ್, ಇದರಲ್ಲಿ ತುಂಬಾ ಟೆನ್ಷನ್ ಇರುತ್ತೆ ಅಭ್ಯರ್ಥಿಗಳಿಗೆ ತೆಗೆದುಕೊಳ್ಳುವಂತವರಿಗೆ. ಅದರ ಬಗ್ಗೆ ನಿಮ್ಮ ನಿಲುವು? ಓಕೆ, 2 ಇಂಪಾರ್ಟೆಂಟ್ ಕ್ವೆಶನ್. ಒಂದು, ಯಾವ ಸೇವೆನ ಆಯ್ಕೆ ಮಾಡ್ಕೊಳ್ಬೇಕು, ಒಂದು ಯಾವ್ದು ರಾಜ್ಯವನ್ನ. ಫಸ್ಟ್ ನಾನು ಸೇವೆ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀನಿ. ಸೇವೆ ಯಾವ್ದು ಆಯ್ಕೆ ಮಾಡಬೇಕು. ಈಗ ಬಹಳಷ್ಟು ಜನ ಇಂಡಿಯನ್ ಪೊಲೀಸ್ ಸರ್ವಿಸ್ ನ ಫಸ್ಟ್ ಆಪ್ಷನ್ ಕೊಡ್ತಾರೆ, ಬಹಳಷ್ಟು ಜನ ಇಂಡಿಯನ್ ಫಾರಿನ್ ಸರ್ವಿಸ್ ನ ಫಸ್ಟ್, ಇನ್ನಷ್ಟು ಜನ ಭಾರತೀಯ ಆಡಳಿತ ಸೇವೆಯನ್ನ ಫಸ್ಟ್ ಆಪ್ಷನ್ ಕೊಡ್ತಾರೆ, ಕೆಲವರು ರೆವೆನ್ಯೂ ಸರ್ವಿಸ್ ಕೊಡ್ತಾರೆ. ಸೊ ನನಗೆ ವೈಯಕ್ತಿಕವಾಗಿ ಅಭಿರುಚಿ ಯಾವ್ದ್ರಲ್ಲಿದೆ, ಯಾವ ಕೆಲಸದಲ್ಲಿ ಮಾಡೋದ್ರಲ್ಲಿ ನಾನು ಖುಷಿ ಕಾಣ್ತೇನೆ. ಯಾಕಂದ್ರೆ ಕಾನ್ಫ್ಯೂಷಿಯಸ್ ಹೇಳ್ತಾರಲ್ವಾ, ಇಫ್ ಯು ಲೈಕ್ ದಿ ಜಾಬ್, ಇಫ್ ಯು ಟೇಕ್ up the job which you like very much, you need not work a single day ಅಂತ. ತಾವು ಕೆಲಸ ಆಗೋದಿಲ್ಲ, ತಾವು ಮಾಡ್ತಾ ಇರೋದು ಬರೀ ಕೆಲಸವಾಗೇ ಉಳಿಯೋದಿಲ್ಲ, ತಮ್ಮ ಜೀವನದ ಒಂದು ಅಂಶವಾಗಿ ಮಾರ್ಪಡುತ್ತೆ. ಹಾಗಾಗಿ ಯಾವ್ದ್ರಲ್ಲಿ ಅಭಿರುಚಿ ಇದೆ, ಯಾವ್ದನ್ನ ತಾವು ಮಾಡೋದ್ರಲ್ಲಿ ಖುಷಿ ಕಾಣ್ತೀರಾ, ಸಫಲತೆಯನ್ನು ಕಾಣ್ತೀರಾ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೋಡ್ತೀರಾ, ಆ ಒಂದು ಸರ್ವಿಸ್ ನ ಆಯ್ಕೆ ಮಾಡಿ. ಪಬ್ಲಿಕ್ ಪರ್ಸೆಪ್ಷನ್ ಬೇರೆ ಇರುತ್ತೆ, ಆದ್ರೆ ತಮಗೆ ಒಂದು 30 ವರ್ಷಗಳ ಕಾಲ ಒಂದು ಕೆಲಸನ ಮಾಡಬೇಕು ಅಂತಂದ್ರೆ ಅಭಿರುಚಿ ಖಂಡಿತವಾಗ್ಲೂ ಇಂಪಾರ್ಟೆಂಟ್. ಜೀವನ ಸಂಗಾತಿಯನ್ನ ಆಯ್ಕೆ ಮಾಡುವಾಗ ಎಂಥ ನಿಲುವು ಇರಬೇಕು ಅಂತದ್ದೇ ಇರಬೇಕು ಅಂತ ಹೇಳ್ತೀರಾ. ಈ ಒಂದು ವಿಚಾರನೇ ತುಂಬಾ ಅಗಾಧವಾದಂತದ್ದು. ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಇನ್ನೂ ವಿಷಯಗಳಿರುತ್ತೆ, ಆದ್ರೆ ನಮ್ಮಲ್ಲಿ ಸಮಯ ತುಂಬಾ ಕ್ಲುಪ್ತವಾಗಿದೆ, ಅದರಲ್ಲೇ ನಾವು ಮುಗಿಸಬೇಕಾಗತ್ತೆ. ಕ್ಯಾಡರ್ ಬಗ್ಗೆ ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಆಲ್ ಇಂಡಿಯಾ ಸರ್ವಿಸಸ್ ಆಗಿರೋದ್ರಿಂದ ಭಾರತದ ಯಾವುದೇ ಮೂಲೆಯಲ್ಲಿ ಹಾಕಿದ್ರು ನಾನು ಕೆಲಸ ಮಾಡೋಕೆ ತಯಾರಿದ್ದೀನಿ ಅನ್ನೋ ಒಂದು ಮಾನಸಿಕ ತತ್ವ ಇರಬೇಕು ಯಾವಾಗೂ ಅಷ್ಟೇ. ಯಾವುದೇ ಒಂದು ರಾಜ್ಯ ಕೊಟ್ಟರು, ಯಾವುದೇ ಒಂದು ಅಸೈನ್ಮೆಂಟ್ ಕೊಟ್ಟರು, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಪೋಸ್ಟ್ ಮಾಡಿದ್ರು ಕೂಡ ನಾನು ಅದಕ್ಕೆ ಏನು ಬೆಸ್ಟ್ ನನ್ನ ಕೈಯಲ್ಲಿಂದ ಕೊಡಕ್ಕಾಗುತ್ತೆ 100%. ಆ ಒಂದು ಮನಸ್ತತ್ವವನ್ನು ತಾವು ಮೊದಲಿಂದ ಬೆಳೆಸ್ಕೊಳ್ಬೇಕು. ಇದು ಒಂದು ಭಾರತೀಯತೆಯನ್ನು ಬೆಳೆಸುವಂತಹ ಒಂದು ರೀತಿ ಅಂತ ಹೇಳಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮೊಂದಿಗೆ ಭಾಗವಹಿಸಿ ಈ ಹಲವಾರು ನಮ್ಮ ಅನುಮಾನಗಳಿಗೆ ಉತ್ತರವನ್ನ ನೀಡಿ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದವರು ನಂದಿನಿಯವರು. ಈ ಒಂದು ಕಾರ್ಯಕ್ರಮದ ಯೂಟ್ಯೂಬ್ ಲಿಂಕ್ ಅಲ್ಲಿ, ನಮ್ಮ ಚಂದನದ ಯೂಟ್ಯೂಬ್ ಲಿಂಕ್ ನಲ್ಲಿ ಈ ಒಂದು ಕಾರ್ಯಕ್ರಮದ ನಂತರ ಈ ಒಂದು ಕಾರ್ಯಕ್ರಮ ನಿಮಗೆ ಸಿಗುತ್ತೆ, ಅಂದ್ರೆ ಒಟ್ಟಾರೆ ಇದರ ಪ್ರಸ್ತುತತೆ ನಿಮಗೆ ಸಿಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊತ್ತು ನಮ್ಮೆಲ್ಲ ಅನುಮಾನಗಳಿಗೆ ಪರಿಹಾರವನ್ನ ನೀಡಿ ಹಸನ್ಮುಖಿಯಾಗಿ ಎಲ್ಲವನ್ನ ಎದುರಿಸಿದಂತಹ ನಂದಿನಿಯವರಿಗೆ ಮತ್ತೊಮ್ಮೆ ಶುಭಾಶಯವನ್ನ ಹೇಳ್ತಾ ಧನ್ಯವಾದವನ್ನ ಕೋರೋಣ. ತುಂಬಾ ಧನ್ಯವಾದಗಳು ನಂದಿನಿ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಯಾರಾದರೂ ನಿಮ್ಮನ್ನ ಭೇಟಿ ಮಾಡಬಹುದಾದ್ರೆ ನಾವು ಹೆಚ್ಚಿನ ಮಾಹಿತಿಗಳಿಗೆ ಒಂದು ಸಂಖ್ಯೆಯನ್ನು ಕೂಡ ಕೊಟ್ಟಿದ್ವಿ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ತುಂಬಾ ಧನ್ಯವಾದಗಳು. ನಮಗೂ ಒಂದು ಸಾಮಾಜಿಕ ಕಾಳಜಿ ಮತ್ತೆ ಒಂದು ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಅನ್ನೋ ಒಂದು ಏನ್ ಕಾನ್ಸೆಪ್ಟ್ ಇರುತ್ತೆ, ಅದಕ್ಕೋಸ್ಕರ ಎಲ್ಲರೂ ಈ UPSC ಸರ್ವಿಸಸ್ ಅನ್ನ ಆಯ್ಕೆ ಮಾಡ್ಕೊಂತಾರೆ. ಆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.